ಸರ್ವಶಕ್ತನಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಮಕ್ಕಳಿಗೆ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಕರ್ತನ ಹೆಸರಿನಲ್ಲಿ ಪೂರ್ವಕವಾಗಿ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 5ನೇ ಅಧ್ಯಾಯ 11 ಮತ್ತು 12 ವಚನಗಳು. ಕೀರ್ತನೆಗಾರನು ಬರೆದ ಕೀರ್ತನೆ 5ನೇ ಅಧ್ಯಾಯ 11 ಮತ್ತು 12 ವಚನಗಳು. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೆ. ನಿನ್ನ ದಯವು ಪುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕುವವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಕರ್ತನು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಲಾಭಕ್ಕಾಗಿ ಆಶೀರ್ವಾದ ಮಾಡಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಗೊಂಡು ಹಸುರಸರಾಗಿ ನಿನ್ನ ಪಾದದ ಸನ್ನಿಧಾನಕ್ಕೆ ಬರುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಕಳೆದ ಹಗಲು ರಾತ್ರಿಗಳಲ್ಲಿ ನೀನು ನಮ್ಮೊಟ್ಟಿಗಿದ್ದು ನಮಗೆ ಬೇಕಾದ ಆರೋಗ್ಯ, ಕ್ಷೇಮ, ಸಮಾಧಾನ, ಸುರಕ್ಷತೆ, ಸುಖ ನಿದ್ರೆಯನ್ನು ಪಾಲಿಸಿ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಸ್ಮರಿಸುವಂತೆಯೂ, ನಿನ್ನನ್ನು ಕೊಂಡಾಡುವಂತೆಯೂ, ನಿನ್ನ ನಾಮದಲ್ಲಿ ನಾಶಿಸಲಿಕ್ಕಾಗುವಂತೆಯೂ ಕೃಪೆಯ ಭಾಗ್ಯವನ್ನು ತೆರೆದು ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ತಲೆಬಾಗಿ ಬಂದಿರುವಂತ ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಈ ದಿನದ ಎಲ್ಲ ಆಶೀರ್ವಾದಗಳನ್ನು ಸ್ವಾಮಿ ನಮಗೆ ದಯಪಾಲಿಸಿಕೊಳ್ಳು. ಎಲ್ಲ ನಿನ್ನ ಪ್ರಿಯವಾದ ಮಕ್ಕಳ ಜೊತೆಯಲ್ಲಿ ನೀರು ಆತ್ಮನ ಬಲದಿಂದ ಅಭಿಷೇಕಿಸು, ದೈವ ವಾಕ್ಯದ ಬಲದಿಂದ ತುಂಬಿಸು, ಪರಲೋಕದ ಕಾರ್ಯಗಳನ್ನ ನಡೆಸು ಸ್ವಾಮಿ. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ವಾಕ್ಯಗಳನ್ನು ಕೇಳುವಂತೆಯೂ, ಈ ವಾಕ್ಯದಲ್ಲಿ ಸ್ವಾಮಿ ಭಾಗ್ಯಗಳಾಗುವಂತೆ ಬಂದಿರುವಂತೆ ಎಲ್ಲ ಮಕ್ಕಳನ್ನ ನಿನ್ನ ತೆಗೆದುಕೊಳ್ಳಿ ಆಶೀರ್ವದಿಸು. ವಿಶೇಷವಾಗಿ ಸ್ವಾಮಿ ಕಾರ್ಯಕ್ರಮದ ಮುಖಾಂತರವಾಗಿ ನಿನಗೆ ಮಹಿಮೆಯಾಗಲಿ. ನಿನ್ನ ರಾಜ್ಯವು ಸಿದ್ಧಿಗೆ ಬರಲಿ. ಅನೇಕ ಆತ್ಮಗಳ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ನೋವುಗಳು, ದುಃಖಗಳು ಸ್ವಾಮಿ, ಬೇರೆ ಬಾಧೆಗಳು ಬಿಡುಗಡೆಯಾಗಲಿ. ನಿನ್ನನ್ನು ಮೊರೆಹೊಕ್ಕಿರುವವರೆಲ್ಲರೂ ನಿನ್ನಲ್ಲಿ ಆನಂದಿಸುತ್ತಾ, ನಿನ್ನ ನಾಮದಲ್ಲಿ ಉಲ್ಲಾಸಿಸುತ್ತಾ ಸ್ವಾಮಿ ನಿನ್ನನ್ನು ಸಂತೋಷದಿಂದ ಸೇವಿಸುವಂತೆ ಕಾರ್ಯ ಮಾಡಿ. ಘನಮಾನ ಸ್ತುತಿ ಸ್ತೋತ್ರಗಳು ನಿನಗಾಗಲಿ. ತಂದೆ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನಮ್ಮ ಈ ದಿನದ ಆರಾಧನೆಗಾಗಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ನನ್ನ ದೇವರ ಕೃಪೆಯೇ ನನಗೆ ಸಾಕು ಲೋಕಗಳು, ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ನನ್ನ ದೇವರ ಕೃಪೆಯೇ ನನಗೆ ಸಾಕು ಲೋಕಗಳು, ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಬಹುಲೋಕ ಸಂಪತ್ತು ನನಗೆ ಬೇಡ ಲೋಕಗಳು, ಎಂದೆಂದು ನಶಿಸದಂತ ಪರಲೋಕ ನನ್ನ ಉಂಟು. ಬಹುಲೋಕ ಸಂಪತ್ತು ನನಗೆ ಬೇಡ ಎಂದೆಂದು ನಶಿಸದಂತ ಪರಲೋಕ ನನ್ನ ಉಂಟು. ಅಲ್ಲಿ ನಾನು ಕ್ರಿಸ್ತನು ನಿರಂತರ ಇರುವೆನು,
ಅಲ್ಲಿ ನಾನು ಕ್ರಿಸ್ತನು ನಿರಂತರ ನನ್ನ ದೇವರ ಕೃಪೆಯೇ ನನಗೆ ಸಾಕುಗಳು ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಭಯ ಚಿಂತೆ ಶೋಧನೆಯು ನಾನು ಮುತ್ತಾವು ದೂತರಿಗೆ ಕರ್ತನು ಅಪ್ಪಣೆ ಕೊಡುವನು. ಭಯ ಚಿಂತೆ ಶೋಧನೆಯು ನನ್ನನ್ನು ಮುತ್ತಾವು ದೂತರಿಗೆ ಕರ್ತನು ಅಪ್ಪಣೆ ಕೊಡುವನು. ನನ್ನ ಕಾಲು ಎಡವದಂತೆ ನನ್ನನ್ನು ನಡೆಸುವನು. ನನ್ನ ಕಾಲು ಎಡವದಂತೆ ನನ್ನನ್ನು ನಡೆಸುವನು. ನನ್ನ ದೇವರ ಕೃಪೆಯೇ ನನಗೆ ಸಾಕು ಲೋಕಗಳು ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ನನ್ನ ದೇವರ ಕೃಪೆಯೇ ನನಗೆ ಸಾಕು ಲೋಕದಳು ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಅನುದಿನವೂ ನಮ್ಮನ್ನು ಪರಿಪಾಲಿಸುತ್ತಾ ಬರುವಂತ ಕರ್ತನಿಗೆ ಸ್ತುತಿಯನ್ನು ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನು ನಮ್ಮನ್ನು ಎದುರುವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಇದ್ದಾರೆ, ಅವರು ಆರಂಭದ ಪ್ರಾರ್ಥನೆಯನ್ನ ಮಾಡಬೇಕೆಂದಾಗಿ ಕೇಳ್ಕೊಳ್ತೇನೆ. ಲೋಕೇಶ್ ಅಂಕಲ್ ಅವರು ಇದ್ದೀರಾ? ಇಲ್ವಾದ್ರೆ ಹಿರಿಯರಾದಂತ ಸರ್ ಅವರು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. Good morning. Good morning. Let us pray. Oh, gracious Heavenly Father, we thank you, my Lord, for being with us throughout the night and keeping us safe and away from sin dangers, my Lord. Lord, we thank you for protecting us and guiding on each and every step of us, my Lord, and blessing us to wake up in this morning, to be with you, to be connected with you, my Lord, to hear your words and to hear your voice, my Lord. Lord, we thank you for this wonderful moments that you have bestowed in our lives. Please help us to make good use of this moments, my Lord. Bless the hour that we are with you. Let it not be in vain. But please open our eyes, ears, and minds, my Lord, to hear your words and to walk according to your words, my Lord. Bless your servant who is going to share words with us, my Lord. Please be with him. Lead us and guide us, Lord. I saved myself and the entire congregation, especially your servant, Pastor Imraju, and his family, to your mighty hands, Lord. Pray in the precious name of Jesus Christ. Amen. Amen. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ದೈವಿಕ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ, ದಾವೀದನು ತನ್ನ ದೇವರಾದಂತ ಯೆಹೋವನನ್ನ ಕುರಿತು ಸ್ತುತಿಸುವಾಗ, ಕೊಂಡಾಡುವಾಗ
ದೇವರ ಪ್ರೀತಿಯ ಗುಣ ಸ್ವಭಾವಗಳನ್ನು ಆತನ ಇಷ್ಟಾರ್ಥವನ್ನು ತಿಳಿಸುವಂತವನಾಗಿದ್ದಾನೆ. ಕೀರ್ತನೆಗಾರನು ಬರೆದಂತ ಕೀರ್ತನೆಯಲ್ಲಿ 5ನೇ ಅಧ್ಯಾಯ 11-12ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ದಾವೀದನು ದೇವರ ಸ್ವಭಾವದಲ್ಲಿ ದೇವರ ಮಕ್ಕಳಾದ ನಾವು ಆತನು ಮೆಚ್ಚುವಂತ ಕಾರ್ಯವನ್ನ ಅರ್ಥ ಮಾಡಿಕೊಳ್ಳಲು ಈ ಕೀರ್ತನೆಯನ್ನ ನಮಗೆ ಬರೆದಿದ್ದಾನೆ. ದೇವರು ನೀತಿವಂತನನ್ನ ಆಶೀರ್ವದಿಸುವನು. ದೇವರು ನೀತಿವಂತನಿಗೆ ದಯವನ್ನು ಅನುಗ್ರಹಿಸಿ ಗುರಾಣಿಯಾಗಿದ್ದು ಆತನನ್ನ ಕಾಪಾಡುವನು ಎಂಬುದಾಗಿ. ಕೀರ್ತನೆ 11ನೇ ಅಧ್ಯಾಯ 4-7 ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ಕೀರ್ತನೆ 11ನೇ ಅಧ್ಯಾಯ 4-7 ವಚನಗಳ ತನಕ: ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ. ಬೆಂಕಿ, ಗಂಧಕ, ಉರಿಗಾಳಿ ಇವುಗಳನ್ನು ಅವರ ಮೇಲೆ ಪಾನವಾಗ ಮಾಡಲಿ. ಯಾಕಂದ್ರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ಸಜ್ಜನರು ಆತನ ಸನ್ನಿಧಾನದಲ್ಲಿ ಇರುವರು. ದೇವರು ನೀತಿವಂತನಾಗಿರುವುದರಿಂದ ಆತನು ನೀತಿವಂತರನ್ನ ಮೆಚ್ಚುವಂತವನಾಗಿದ್ದಾನೆ. ಆದರೆ ಅನೀತಿವಂತವರನ್ನು ದೇವರು ದ್ವೇಷಿಸುತ್ತಾನೆ ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಕಾರಣ ಅನೀತಿ ದೇವರ ನೀತಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡುವಂತವುಗಳಾಗಿವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನೀತಿಯನ್ನ ಮೆಚ್ಚುವವನು ಅಷ್ಟೇ ಅಲ್ಲ, ಕೆಟ್ಟದ್ದನ್ನ ಸಹಿಸಿಕೊಳ್ಳಲಾರದಂತಹ ದೇವರಾಗಿದ್ದಾನೆ. ಕೀರ್ತನೆಗಾರನು 5ನೇ ಅಧ್ಯಾಯದಲ್ಲಿ 4-6 ವಚನಗಳ ತನಕ ಹೀಗೆ ಬರೆಯುತ್ತಾನೆ: ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಸೊಕ್ಕಿನವರು ನಿನ್ನ ಬಳಿಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳನ್ನು ನೀನು ಹಾಗೆ ಮಾಡುವಿ. ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡಬೇಡುವೆನು ಎಂಬುದಾಗಿ. ಅನೀತಿ ಎಂಬುದಾಗಿ ಹೇಳುವಾಗ ಕೆಟ್ಟದ್ದು ಎಂಬುದಾಗಿ ದಾವೀದನು ಭಾವಿಸುತ್ತಾನೆ. ಕೆಟ್ಟದ್ದು ದೇವರ ಬಳಿಯಲ್ಲಿ ತಂಗಲಾರದು ಎಂಬುದಾಗಿ ಹೇಳ್ತಾನೆ. ದುಷ್ಟತ್ವವು ಕೆಟ್ಟದಾಗಿರುತ್ತದೆ. ಕೆಟ್ಟತನವು ದುಷ್ಟತ್ವದಲ್ಲಿ ನಡೆದುಕೊಳ್ಳುವಂಥದ್ದಾಗಿದೆ. ಕೆಟ್ಟತನದ ಮೂಲ ಗುಣಗಳನ್ನ ಇಲ್ಲಿ ತೋರಿಸುತ್ತಾನೆ. ಸೊಕ್ಕಿನವರು ನಿನ್ನ ಸನ್ನಿಧಾನದಲ್ಲಿ ನಿಲ್ಲಲಾರದು ಎಂಬುದಾಗಿ. ಅಹಂಕಾರಿಗಳು, ಗರ್ವಿಗಳು ಸೊಕ್ಕಿನವರು ಎಂಬುದಾಗಿ ಕರೆಸಿಕೊಳ್ತಾರೆ. ಇವರು ಯಾರಿಗೂ ಭಯಪಡದವರು ಮತ್ತು ಯಾರ ಕೇಡಿಗೂ ಸಹ ಸ್ವಲ್ಪವೂ ಯೋಚಿಸದೆ ಎಲ್ಲಾ ಸಮಯದಲ್ಲಿಯೂ ಇತರರ ಕೇಡಿಗಾಗಿ ಹೊಂಚು ಹಾಕುವವರು. ಯಾವ ಭಯವೂ ಇಲ್ಲದೆ
ಯಥಾವತ್ತಾಗಿ ಕೇಡನ್ನ ಮಾಡುವಂತವರಾಗಿರ್ತಾರೆ. ಅಧರ್ಮಿಗಳು ಇವರು ಮಾಡುವಂತ ಎಲ್ಲಾ ಕೆಲಸವು ಕೆಟ್ಟದೇ ಆಗಿರುವಂತದ್ದಾಗಿರ್ತದೆ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮೋಸ, ವಂಚನೆ ಇವೆಲ್ಲವೂ ಅಧರ್ಮಗಳಾಗಿವೆ. ಇವುಗಳನ್ನ ಅವರು ಹಾಲು ಕುಡಿದಷ್ಟೇ ಸುಲಭವಾಗಿ ಕುಡಿಯುವಂತವರಾಗಿದ್ದಾರೆ. ಮತ್ತು ಇವುಗಳ ಮೇಲೆ ತಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಪ್ರತಿ ಕ್ಷಣವೂ ಈ ಲೋಕಕ್ಕೆ ಅದನ್ನ ಪ್ರದರ್ಶಿಸುವಂತವರಾಗಿರ್ತಾರೆ. ಸುಳ್ಳು ಹೇಳುವವರನ್ನು ನಾಶ ಮಾಡಿ, ಮೋಸ ಮಾಡುವ ಇನ್ನೊಂದು ಪ್ರವೃತ್ತಿ ಸುಳ್ಳು ಹೇಳುವುದು. ಸುಳ್ಳಿನಲ್ಲಿ ನಂಬಿಸಿ ಮೋಸ ಮಾಡಿ ಇತರರನ್ನ ಕಷ್ಟಕ್ಕೆ, ಸಂಕಷ್ಟಕ್ಕೆ, ವಂಚನೆಗೆ ಬಲಿಪಶುವನ್ನಾಗಿ ಮಾಡುವುದು. ಎಲ್ಲ ಗುಣಗಳು ದೇವರಿಗೆ ಅಸಹ್ಯವಾದದ್ದು ಎಂಬುದಾಗಿ ದಾವೀದನು ಬರೆಯುತ್ತಾನೆ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ಇಂಥ ಸ್ವಭಾವಗಳನ್ನು ಹೊಂದಿದವರು ಕಪಟಿಗಳಾಗಿ ಬದುಕುತ್ತಾರೆ. ಮೇಲೆ ಒಂದು ವೇಷ, ಒಳಗಡೆ ಒಂದು ವೇಷ. ಹೊರಗೆ ಒಳ್ಳೆಯವರ ಹಾಗೆ ನಟಿಸ್ತಾರೆ, ಒಳಗೆಲ್ಲ ಕೆಟ್ಟದ್ದನ್ನ ತುಂಬಿಕೊಳ್ಳುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದಾವೀದನು ಬರೆಯುತ್ತಾನೆ, 11ನೇ ಅಧ್ಯಾಯದಲ್ಲಿ ಕೀರ್ತನೆಗಾರನು 4ನೇ ವಚನದಲ್ಲಿ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ದೇವರ ಸನ್ನಿಧಾನದಲ್ಲಿ ಕೆಟ್ಟದ್ದು ತಂಗಲಾರದು, ಯಾಕಂದರೆ ಆತನು ಪರಿಶುದ್ಧನು. ಆತನ ಸನ್ನಿಧಾನದಲ್ಲಿ ಯಾವತ್ತೂ ಪರಿಶುದ್ಧತೆ ವಾಸವಾಗಿರುವಂತದ್ದಾಗಿದೆ. ಕತ್ತಲೆಗೆ ಅಲ್ಲಿ ಸ್ಥಳವಿಲ್ಲ. ಆತನು ಪ್ರಜ್ವಲಿಸುವ ಬೆಳಕಿನ ಪಾದಿಯಲ್ಲಿ ತನ್ನ ಪರಿಶುದ್ಧತೆಯನ್ನು ಆವರಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿರುವಂತ ಎಲ್ಲ ಕೆಟ್ಟತನದ ಪಾಪ ಎಂಬ ದುಷ್ಟತ್ವದ ಒಂದು ಸಣ್ಣ ಸೂಜಿಯ ಮನೆಯಷ್ಟಾದರೂ ಪರಲೋಕ ರಾಜ್ಯದಲ್ಲಿ ನಿಂತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವರು ತನ್ನ ಬೆಳಕಿನ ಪ್ರಭಾವದೊಡನೆ ಅದನ್ನು ನಾಶ ಮಾಡಿಬಿಡುವಂತನಾಗಿದ್ದಾನೆ. ಆದ ಕಾರಣ ತನ್ನ ಸನ್ನಿಧಾನದಲ್ಲಿ ದೇವರು ಯಾವತ್ತೂ ನೀತಿವಂತರು ಇರಬೇಕೆಂಬುದಾಗಿ ಇಷ್ಟಪಡ್ತಾನೆ. ನೀತಿವಂತರು ಎಂಬುದಾಗಿ ಹೇಳುವಾಗ ದೇವರು ಅನೀತಿಯಿಂದ ಎಣಿಸುವ ಎಲ್ಲ ಕೆಟ್ಟತನದಿಂದ, ದುಷ್ಟತ್ವದಿಂದ ದೂರವಿರುವಂತವರು, ದೇವರಿಗೆ ಭಯ ಪಡುವಂತವರು, ದೇವರನ್ನ ಪ್ರೀತಿಸುವಂತವರು, ಹಗಲು ರಾತ್ರಿ ದೇವರನ್ನ ಮೆಚ್ಚಿಸುವುದಕ್ಕೋಸ್ಕರ ಪ್ರಯಾಸ ಪಡುವಂತವರು, ದೇವರ ಭಯದಿಂದ ಕೂಡಿದವರಾಗಿ ಪ್ರತಿ ಕೆಲಸವನ್ನ ಮಾಡುವವರ, ದೇವರಿಗೆ ಮೆಚ್ಚುಗೆಯಾದ ಕೆಲಸ ಕಾರ್ಯಗಳನ್ನು ಪ್ರೀತಿಸಿ ಅದರಲ್ಲಿ ಆಸಕ್ತಿಯುಳ್ಳವರಾಗಿರುವರು ಎಂಬುದಾಗಿ ನಾವು ನೋಡ್ತೇವೆ. ದೇವರನ್ನ ಪ್ರೀತಿಸುವಂತಹ ಹೃದಯವು ಯಾವತ್ತೂ ದೇವರ ಮೆಚ್ಚುಗೆಗಾಗಿ ಮಾಡುವಂತ ಕೆಲಸ ಕಾರ್ಯಗಳನ್ನ ಆರಿಸಿಕೊಳ್ಳುವಂತದ್ದಾಗಿದೆ. ಆದರೆ ದುಷ್ಟತ್ವದಿಂದ ತುಂಬಿರ್ತಕ್ಕಂತಹ ಹೃದಯವು ದೇವರ ಭಯವನ್ನ ತೊರೆದು ಈ ಭೂಮಿ ಮೇಲೆ ತುಂಬಿ ತುಳುಕುತ್ತಿರುವ ಎಲ್ಲ ಅನ್ಯಾಯದ ಕಾರ್ಯಗಳನ್ನು, ಎಲ್ಲಾ ವಿಧವಾದ ದುಷ್ಟತ್ವಗಳನ್ನು ತುಂಬಿಸಿಕೊಂಡು ಅವುಗಳಿಂದ ಸಿಗುವಂತಹ ಲಾಭದಿಂದ ಬದುಕುವಂತವುಗಳಾಗಿವೆ. ಈ ಲೋಕದಲ್ಲಿ ದುಷ್ಟತ್ವಕ್ಕೆ ದೇವರು ಒಂದು ಸಮಯವನ್ನು ಕೊಟ್ಟಿದ್ದಾನೆ. ಆ ಸಮಯವು ಮುಗಿದ ಮೇಲೆ ದುಷ್ಟತ್ವವನ್ನ ಬೇರು ಸಹಿತ ಸಂಪೂರ್ಣವಾಗಿ ಕಿತ್ತು ಬಿಸಾಕಿ ಬಿಡುವಂತವನಾಗಿದ್ದಾನೆ. ಅಲ್ಲಿಯ ತನಕ ನೀತಿವಂತರು ಹೀಗೆ ಬದುಕುವಂತವರಾಗಿರ್ತಾರೆ. ಕೀರ್ತನೆಗಾರನು ಬರೆದಂತ ಕೀರ್ತನೆ 12ನೇ ಅಧ್ಯಾಯದಲ್ಲಿ ಹೀಗೆ ಬರುತ್ತಾನೆ. 1ನೇ ವಚನದಿಂದ, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ. ಯೆಹೋವನು ವಂಚನೆಯ ತುಟಿಗಳನ್ನು, ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ.
ಕಡಿದು ಬಿಡಲಿ. ಅವರು ನಮ್ಮ ಮಾತುಗಳಿಗೆ ತಡೆ ಇಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. ಯೆಹೋವನೇ, ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೂ ನೀಚರೇ ತುಂಬಿಕೊಂಡಿದ್ದರು. ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವೆ, ಸದಾ ಕಾಲವು ನಮ್ಮನ್ನು ಕಾಯುವೆ. ಭೂಮಿಯ ಮೇಲೆ ಎಲ್ಲೆಲ್ಲೂ ದುಷ್ಟತ್ವಕ್ಕೆ ಆಳಿಕೆ ಬಂದರು ಎಂಬುದಾಗಿ ದಾವೀದನು ತಿಳಿಸುವಂತನಾಗಿದ್ದಾನೆ. ಇದು ಈ ಭೂಮಿಯ ಮೇಲೆ ಮುಂದೆ ಈ ಲೋಕದಲ್ಲಿ ಒದಗಿ ಬರುವಂತ ಮಹಾ ವಿಪತ್ತು ಹಾಗೂ ಈ ಲೋಕದಲ್ಲಿರುವಂತ ಸಕಲ ಜನರ ನಿಜವಾದಂತ ಬದುಕು ಆಗಿರುವುದನ್ನ ದಾವೀದನು ಕಂಡು ಈ ಮಾತುಗಳನ್ನ ಬರೆಯುವಂತನಾಗಿದ್ದಾನೆ. ಈ ಜಗತ್ತಿನಲ್ಲಿ ದುಷ್ಟತ್ವ ತುಳುಕುವುದರಿಂದ ಶೇಕಡವಾರು ಜನರು ದುಷ್ಟತ್ವದ ಬಲಿಗಳಿಗೆ ಸಿಕ್ಕಿ ಈ ಮೋಸದ ಮಾಯೆಯಲ್ಲಿ ಬದುಕುತ್ತಿದ್ದಾರೆ. ಅವರಿಗೆ ದೇವರ ಭಯವೇ ಇಲ್ಲ. ದೇವರ ಮುಂದೆ ತಾವು ನಿಲ್ಲಬೇಕೆಂಬತಕ್ಕಂತ ಅರಿವಿಲ್ಲ. ತಾವು ಮಾಡುವ ಕಾರ್ಯಗಳನ್ನ ದೇವರು ನೋಡುತ್ತಿದ್ದಾನೆ ಎಂಬತಕ್ಕಂತ ಯಾವುದೇ ತಿಳುವಳಿಕೆ ಇಲ್ಲ. ಅದಕ್ಕಾಗಿಯೇ ರಾತ್ರಿಯಲ್ಲಿಯೂ ಹಗಲಿಯಲ್ಲಿಯೂ ಅವರು ದುಷ್ಟತ್ವಕ್ಕಾಗಿಯೇ ಚಿಂತಿಸಿ ಅದನ್ನೇ ನಡೆಸುವಂತವರಾಗಿದ್ದಾರೆ. ಯಾವ ಕಾಲಕ್ಕೂ ಸ್ವಲ್ಪವಾದರೂ ತಮ್ಮ ದುಸ್ಥಿತಿಗೆ ಅವರು ಯಾವತ್ತೂ ಕೂಡ ಭಯ ಪಡುವುದಿಲ್ಲ. ಕಾರಣ ಅವರು ಯಾವತ್ತೂ ಕೂಡ ದುಷ್ಟತ್ವದಲ್ಲಿ ಯಾವ ನಷ್ಟವೂ ಇಲ್ಲ ಎಂಬುದಾಗಿ ಭಾವಿಸಿಕೊಂಡಿದ್ದಾರೆ. ಆದರೆ ದೇವರ ವಾಕ್ಯವು ಹೀಗೆ ಹೇಳುವಂತದ್ದಾಗಿದೆ. ದೇವರು ತಾನು ಕೈ ಹಾಕಿ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುವಂತನಾಗಿದ್ದಾನೆ. ಕೀರ್ತನೆಗಾರನು 1ನೇ ಅಧ್ಯಾಯದಲ್ಲಿ ಹೀಗೆ ಬರುತ್ತಾನೆ, 4ನೇ ವಚನದಲ್ಲಿ, ದುಷ್ಟರು ಹಾಗಲ್ಲ, ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಕರ್ತನು ದುಷ್ಟತ್ವಕ್ಕೆ ಅಂತ್ಯವನ್ನ ತರ್ತಾನೆ. ಆದರೆ ನೀತಿವಂತರು ಸದಾ ಕಾಲವು ದೇವರ ಮಂದಿರದಲ್ಲಿ ದೇವರನ್ನ ಸ್ತುತಿಸುತ್ತಾ ಉಲ್ಲಾಸುತ್ತಾ ಹರ್ಷಿಸುತ್ತಾ ದೇವರ ಸಮಕ್ಷಮದಲ್ಲಿ ಯುಗಾಂತರಗಳವರೆಗೆ ಬದುಕುವಂತವರಾಗಿದ್ದಾರೆ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದು. ದುಷ್ಟತ್ವವು ಏನೆಂಬುದನ್ನ ಕೀರ್ತನೆ ಬರೆಯುತ್ತಾನೆ. ಅವರು ಸುಳ್ಳು ಹೇಳುವವರು, ಯಾವತ್ತೂ ಕೂಡ ಅಧರ್ಮದಲ್ಲಿ ನಡೆಯುವವರು, ಸೊಕ್ಕಿನವರು, ಅವರು ಎಂಥ ನರಹತ್ಯೆ ಮಾಡುವಂತ ಘೋರ ಕಾರ್ಯಕ್ಕಾದರೂ ಅವರು ಕೈ ಹಾಕುವಂತವರು, ಕಪಟಿಗಳಾಗಿ ಬದುಕುವಂತವರು, ವೇಷ ಹಾಕಿಕೊಂಡು ಜೀವಿಸುವಂತವರು, ದೇವರ ಆಜ್ಞೆಗಳಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡುವಂತವರು, ದೇವರ ಭಯವಿಲ್ಲದೆ ದೇವರ ನೀತಿಯನ್ನ ಎದುರಿಸುವವರು ಆಗಿದ್ದಾರೆ. ಇಂಥವರ ಮಧ್ಯದಲ್ಲಿ ದೇವರ ಮಕ್ಕಳಾದಂತ ನೀತಿವಂತರು ಸಜ್ಜನರಾಗಿ ಬದುಕಬೇಕಾಗಿದೆ. ಮತ್ತು ಇವರ ಮಧ್ಯದಲ್ಲಿ ನೀತಿವಂತರಾಗಿ ಬದುಕಲು ಪ್ರಯಾಸ ಪಡುವಂತ ಪ್ರತಿಯೊಬ್ಬರು ಅವರ ದುಷ್ಟತ್ವದ ಆಕ್ರಮಣಕ್ಕೆ ಒಳಗಾಗಿ ಕಷ್ಟ ನಷ್ಟಗಳಿಗೆ, ಬಾಧೆಗಳಿಗೆ, ಸಂಕಟಗಳಿಗೆ, ಬಡತನಗಳಿಗೆ ಸಿಕ್ಕಿ ಬಳಲುವಂತವರಾಗಿರ್ತಾರೆ. ಇಷ್ಟೆಲ್ಲ ಕಾರ್ಯಗಳು ದುಷ್ಟರ ನಿಮಿತ್ತ ನೀತಿವಂತರ ಮೇಲೆ ಅವುಗಳು ರಥಗಳ ಹಾಗೆ ಹಾದು ಹೋದರೂ ದೇವರ ಹಸ್ತವು ನೀತಿವಂತರನ್ನು ತನ್ನ ಕೃಪೆಯ ಹಸ್ತದಲ್ಲಿ ಪರಾಮರಿಸಿ ಯಾವ ಕೇಡು ಅವರಿಗೆ ಸಂಭವಿಸದ ಹಾಗೆ ಆತನವರನ್ನ ಕಾಪಾಡ್ತಾನೆ. ಆತನು ಬರೀತಾನೆ 12ನೇ ಅಧ್ಯಾಯ 5ನೇ ವಚನದಲ್ಲಿ, ನೀತಿವಂತರ ಕುರಿತಾಗಿ ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದ ಅವರ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು
ಅವರ ಅಂದರೆ ನೀತಿವಂತರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿರಿಸುವೆನು ಎಂದು ಹೇಳುತ್ತಾನೆ. ಯೆಹೋವನ ಮಾತುಗಳು ಯಥಾರ್ಥವಾದಗಳು. ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯ ಉಪಾಧಿಯಲ್ಲಿವೆ. ದೇವರ ಮಾತುಗಳು ಖಂಡಿತವಾಗಿ ನೆರವೇರುತ್ತವೆ ಎಂಬುದನ್ನ ದಾವೀದನು ನಮಗೆ ಖಚಿತವಾಗಿ ತಿಳಿಸುವಂತನಾಗಿದ್ದಾನೆ. ಆಕಾಶವು ಅಳಿದು ಹೋಗಬಹುದು, ಭೂಮಿಯು ಇಳಿದು ಹೋಗಬಹುದು, ದೇವರ ಮಾತಾದರೂ ಸದಾ ಕಾಲವು ಇರುವುದು ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದುಷ್ಟರಿಗೆ ದೇವರ ಭಯವಿಲ್ಲ. ಅವರು ದುಷ್ಟತನದಲ್ಲಿಯೇ ಬದುಕಿ ದುಷ್ಟತ್ವಕ್ಕೆ ಸಿಗುವ ನಿತ್ಯವಾದ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಹೊಟ್ಟಿನಂತೆ ಹಾರಿ ಹೋಗುವಂತವರಾಗಿದ್ದಾರೆ. ಆದರೆ ಈ ಭೂಮಿ ಮೇಲೆ ಅವರು ಎಲ್ಲಾ ರೀತಿಯಲ್ಲೂ ಸಂಭ್ರಮಿಸುವಂತವರಾಗಿದ್ದಾರೆ. ಆದರೂ ದೇವರ ಮಕ್ಕಳಾದಂತ ನಾವು ಯಾವ ಕಾರಣಕ್ಕೂ ದುಷ್ಟರ ಮಾರ್ಗವನ್ನ ಅನುಸರಿಸಿ ನಡೆಯದೆ ದೇವರು ನಮಗೆ ಕೊಟ್ಟಿರುವಂತ ಉಚಿತಾರ್ಥಪರವಾದಂತ ನೀತಿಯ ಜೀವಿತವನ್ನ ಭದ್ರವಾಗಿ ಹಿಡಿದುಕೊಂಡು ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ಆತನ ಮೆಚ್ಚುವಂತ ಕಾರ್ಯಗಳನ್ನ ಮಾಡಿ ಆತನ ನೀತಿಗೆ ಅನುಗುಣವಾದ ಜೀವಿತವನ್ನ ಜೀವಿಸಿ ಈ ಲೋಕದಲ್ಲಿ ನೀತಿಯ ನಿಮಿತ್ತ ಹಿಂಸೆಗಳನ್ನು, ಸಂಕಟಗಳನ್ನು, ನೋವುಗಳನ್ನು, ದುಃಖಗಳನ್ನು ಸಹಿಸಿಕೊಂಡು ನಮ್ಮೆಲ್ಲಾ ಚಿಂತಾಭಾರವನ್ನ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೇಲೆ ಹಾಕಿ ಆತನಿಂದ ಬಿಡುಗಡೆಗಾಗಿ ಹಂಬಲಿಸಿ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ದೇವರ ಸಹಾಯವನ್ನ ಅನುದಿನವೂ ಎದುರು ನೋಡುತ್ತಾ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಾದರೆ ದೇವರು ಮಾತುಗಳನ್ನ ತನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ತಾನು ನೆರವೇರಿಸುವಂತನಾಗಿದ್ದಾನೆ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿ ಇಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಹೌದು, ಈ ಭೂಮಿ ಮೇಲೆ ಎಂತಹ ಕಷ್ಟಗಳು, ಸಂಕಟಗಳು, ನೋವುಗಳು, ಹಿಂಸೆಗಳು, ದುಃಖಗಳು ನೀತಿಯ ನಿಮಿತ್ತ ನೀತಿವಂತರಿಗೆ ಬಂದರೂ ಕೂಡ ನೀತಿ ಸ್ವರೂಪನಾದಂತಹ ದೇವರು ತಕ್ಕ ಕಾಲದಲ್ಲಿ ನಮಗೆ ಸಹಾಯ ಮಾಡಿ ಎಲ್ಲಾ ಕೇಡಿನಿಂದ ತಪ್ಪಿಸಿ ನಮ್ಮ ಪ್ರಾಣಗಳನ್ನ ಉಜ್ಜೀವಿಸ ಮಾಡ್ತಾನೆ. ತನ್ನ ಮಹಿಮೆಗೆ ತಕ್ಕಂತೆ ನಮ್ಮನ್ನು ಆಶೀರ್ವದಿಸ್ತಾನೆ. ನಮ್ಮನ್ನ ತನ್ನ ನೀತಿಯ ಸೇವೆಯಲ್ಲಿ ಉಪಯೋಗಿಸಿ ಮಹಿಮೆ ಹೊಂದುವಂತವರಾಗಿದ್ದಾನೆ. ಪರಾತ್ಪರನನ್ನು ಮರೆಯುತ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ದಾವೀದನು ಬರೆಯುತ್ತಾನೆ. ಪ್ರತಿದಿನ ದೇವರ ಭಯಭಕ್ತಿಯಲ್ಲಿ ಎಚ್ಚರವಾಗಿದ್ದು ಈ ಎಲ್ಲಾ ದುಷ್ಟತ್ವದ ವಿರುದ್ಧವಾಗಿ ಹೋರಾಟ ಮಾಡಿ ದುಷ್ಟತ್ವದ ಬಂಧನದಿಂದ ಬಿಡುಗಡೆ ಹೊಂದಲು ಹಂಬಲಿಸಿ ಪ್ರಾರ್ಥಿಸುವಾಗ ದೇವರು ತನ್ನ ನೀತಿಯನ್ನು ನಮಗೆ ಅನುಗ್ರಹಿಸಿ ತನ್ನ ನೀತಿಗೆ ಅನುಗುಣವಾಗಿ ನಮ್ಮನ್ನು ನಡೆಸಿ ತನ್ನ ನೀತಿಯ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿ ಎಲ್ಲಾ ಕಾಲಕ್ಕೂ ಆತನ ನಾಮದಲ್ಲಿ ಹಿಗ್ಗುವಂತೆಯೂ ಹರ್ಷಿಸುವಂತೆಯೂ ಉಲ್ಲಾಸಿಸುವಂತೆಯೂ ದೇವರು ಕೃಪೆಯನ್ನು ನಮಗೆ ಕೊಟ್ಟು ತನ್ನ ಪರಿಶುದ್ಧವಾದಂತ ನಿತ್ಯವಾದ ಪರಲೋಕದಲ್ಲಿ ನಮ್ಮನ್ನ ಸೇರಿಸಿಕೊಳ್ಳಲು ಸಂತೋಷಿಸುವಂತವನಾಗಿದ್ದಾನೆ. ಹಾಗೆ ಆತನ ರಾಜ್ಯದಲ್ಲಿ ಸೇರುವ ಹಾಗೆ ನೀತಿಯ ಬದುಕನ್ನು ಆರಿಸಿಕೊಂಡು ನಿತ್ಯ ಜೀವಕ್ಕಾಗಿ ಕರ್ತನಲ್ಲಿ ಸಂತೋಷಿಸುತ್ತಾ ಉಲ್ಲಾಸಿಸುತ್ತಾ ನೀತಿವಂತರಾಗಿ ಬದುಕಲು ಬೇಕಾದ ಆತ್ಮನ ಬಲವನ್ನ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ತಂದೆಯಾದ ದೇವರು ಅನುಗ್ರಹಿಸಲೆಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ದುಷ್ಟತ್ವಕ್ಕೆ ದುಷ್ಟತನದಲ್ಲಿ ಜೀವಿಸುವುದಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡದೆ ದೇವರ ನೀತಿಗೆ ದೇವರ ಭಯ ಒಪ್ಪಿಸಿಕೊಟ್ಟು ಕರ್ತನ ಉಪವಾಸದಲ್ಲಿ ಸುರಕ್ಷಿತವಾಗಿರುವಂತೆ ಕರ್ತನ ಆತ್ಮನು ನಮ್ಮೆಲ್ಲರನ್ನ ನಡೆಸಲಿ. ಹಾಗೂ ದುಷ್ಟತ್ವದ ಬಂಧನಕ್ಕೆ ಬಲಿಯಾಗಿ ಕಷ್ಟ, ಸಂಕಟ, ಬಾಧೆ, ನೋವುಗಳಲ್ಲಿ ಸಿಕ್ಕಿಕೊಂಡಿರುವಂತ ದೇವರ ಮಕ್ಕಳ ಬಿಡುಗಡೆಗಾಗಿ ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ದೇವರು ತನ್ನ ಕೃಪೆಯಿಂದ ತನ್ನ ವಾಗ್ದಾನಗಳನ್ನು ಅವರ ಜೀವಿತದಲ್ಲಿ ನೆರವೇರಿಸಲಿ. ಇಂಥ ಸಂಕಷ್ಟಕ್ಕೊಳಗಾದಂತ ಎಲ್ಲಾ ಮಕ್ಕಳಿಗೆ ಬಿಡುಗಡೆಯನ್ನು ಕೊಟ್ಟು ತನ್ನಲ್ಲಿ ತನ್ನ ನೀತಿಯಲ್ಲಿ ನಿತ್ಯ ರಾಜ್ಯದಲ್ಲಿ ಅವರನ್ನು ಸೇರಿಸಲೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಪ್ರಾರ್ಥನೆ ಮಾಡುವ ಹಾಗೆ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲಿ ನಮ್ಮವರು ಇದೀರಾ?
ಹಿರಿಯರಾದಂತ ಲೋಕೇಶ್ ಅವರು ಇದೇನಿ ಪಾಸ್ಟರ್. ಪ್ರಾರ್ಥನೆ ಮಾಡಿ. ಹಾಲೆಲೂಯ. ಸ್ತೋತ್ರಂ 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 ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಸ್ವಾಮಿ ಈ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ದಿನ ದಿನ ಹೊಸದಾಗಿ ಒದಗುವ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಹೇಳ್ತಾ ಇದೀವಪ್ಪ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನನ್ನನ್ನು ಶೃಂಗರಿಸುವನೇ, ನೀನು ಮಾಡಿದ ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರ ಯೇಸುವೆ. ಮಹಿಮಾ ಪ್ರಭಾವಗಳಿಂದ ಭೂಷಿತನಾಗಿರುವ ಕರ್ತನೆ, ರಾಜ್ಯಾಧಿಕಾರವನ್ನು ಮಹಿಮೆ ವಸ್ತ್ರವನ್ನು ಧರಿಸಿದ ಕರ್ತನೆ, ನಿಮಗೆ ಸ್ತೋತ್ರವಾಗಲಿ. ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿರುವಾತನೇ ನಿನಗೆ ಸ್ತೋತ್ರ. ಗಾಳಿಯನ್ನು ದೂತರನ್ನಾಗಿ ಮಾಡಿಕೊಂಡಿರುವಾತನೇ ನಿನಗೆ ಸ್ತೋತ್ರವಾಗಲಿ. ನಿನ್ನ ಕೃಪೆಗಳಿಗೋಸ್ಕರ ನೀನು ಮಾನವರಿಗಾಗಿ ನಡೆಸಿದ ಅದ್ಭುತ ಕಾರ್ಯಕ್ಕಾಗಿ ಬಾಯಾರಿದವರ ಆಶೆಯನ್ನು ಪೂರೈಸಿದಾತನೇ ನಿನಗೆ ಸ್ತೋತ್ರವಾಗಲಿ. ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದಾತನೇ, ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವಂತೆ ಮಾಡಿದಾತನೇ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಕರ್ತನೆ, ರಾಜ, ಅನಾಥರನ್ನು ಕರುಣಿಸಿ ದೇವರೇ, ನಿನ್ನ ವಾಕ್ಯವನ್ನು ನಂಬುವಂತೆ ನಿರೀಕ್ಷೆ ಹುಟ್ಟಿಸಿದಾತನೇ ನಿನಗೆ ಸ್ತೋತ್ರವಾಗಲಿ ಅಪ್ಪ. ರಾಜ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುವಂತೆ ಮಾಡಿದಾತನೇ, ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ನಿನ್ನ ಸೇವಕನಿಗೆ ಮಹೋಪಕಾರಿಯಾಗಿದ್ದೀಯೇ, ನೀನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯವು ನನಗೆ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕುವಾಗಿರುವುದಕ್ಕಾಗಿ ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದಕ್ಕೋಸ್ಕರ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ನಿನ್ನ ನುಡಿಯು ಪರಿಶುದ್ಧವಾಗಿರುವುದಕ್ಕೆ ಸ್ತೋತ್ರ ರಾಜ. ನಿನ್ನ ವಾಕ್ಯಗಳು ನನಗೆ ಹರ್ಷವು, ನನ್ನ ಹೃದಯಾನಂದವು ಆಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಯೇಸುವೆ, ಮುಂಜಾನೆ ವೇಳೆಯಲ್ಲಿ ನಿನ್ನ ವಾಕ್ಯವು ಯಥಾರ್ಥವಾಗಿರುವುದಕ್ಕಾಗಿ, ನಿನ್ನ ಕೃತ್ಯಗಳನ್ನು ನಂಬಿಕೆಯಾಗಿರುವುದಕ್ಕಾಗಿ ಸ್ವಾಮಿ, ನಿನ್ನ ಭಯಂಕರವಾದ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸಲು ಆಗಿರುವಾತನೇ ನಿನಗೆ ಸ್ತೋತ್ರಪ್ಪ. ನಿನ್ನ ಕೋಪವು ಕ್ಷಣ ಮಾತ್ರವೇ ದೇವ, ನಿನ್ನ ಅನುಗ್ರಹವು ಜೀವಮಾನವೆಲ್ಲ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೀನಿ ತಂದೆ. ನಿತ್ಯವೂ ಕೋಪದಿಂದ ಇರುವನಲ್ಲ ನೀನು, ಅದಕ್ಕಾಗಿ ಸ್ವಾಮಿ ನೀವು ಯಾವಾಗಲೂ ತಪ್ಪು ಹುಡುಕುವನಲ್ಲ. ಐಗುಪ್ತರ ಚೊಚ್ಚಲಾದವುಗಳನ್ನು ಸಂಹರಿಸಿದ ದೇವರಿಗೆ ನಿನಗೆ ಸ್ತೋತ್ರವಾಗಲಿ. ಸಮುದ್ರವನ್ನು ಒಣಗಿಸಿ ಒಣನೆಲವನ್ನಾಗಿ ಮಾರ್ಪಡಿಸಿದಾತನೇ ನಿನಗೆ ಸ್ತೋತ್ರಪ್ಪ. ಸಮುದ್ರವನ್ನು ಛೇದಿಸಿ ಜಲರಾಶಿಗಳ ಮೇಲೆ ತಿಮಿಂಗಲಗಳ ತಲೆಯನ್ನು ಜಜ್ಜಿ ಬಿಟ್ಟಾತನೇ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ನೀವೆಷ್ಟು ಒಳ್ಳೆಯವರು ಸ್ವಾಮಿ. ಮಹಾನದಿಗಳನ್ನು ಒಣಗಿಸಿ ಬಿಟ್ಟಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಕಡಲನ್ನು ಸೀಳಿ ದಾರಿ ಮಾಡಿದಾತನೇ ನಿನಗೆ ಸ್ತೋತ್ರವಾಗಲಿ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಕರ್ತನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿ, ಹಿರಿಯ ಬೋಧಕರಾದಂತ ನಮ್ಮ ರಾಜು ಪಾಸ್ಟ್ರು ನಮಗೆ ಕೀರ್ತನೆ ಮುಖಾಂತರ ನಮಗೆ ತಿಳಿಸಿಕೊಟ್ಟಂತ ವಾಕ್ಯಗಳ ಗೂಢಾರ್ಥಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರಪ್ಪ. ನಾವು ಮನುಷ್ಯರಾದವರು ನಾವು ಯಾವ ರೀತಿ ನಿನ್ನಲ್ಲಿ ಇರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಒಂದೊಂದು ವಾಕ್ಯಗಳ ಪ್ರಕಾರ ಸವಿಸ್ತಾರವಾಗಿ ತಿಳಿಸಿದ್ದಾರೆ ದೇವ. ಆ ವಾಕ್ಯಗಳನ್ನು ನಾವು ಈ ದಿನವೆಲ್ಲ ಅರ್ಥಕೊಂಡು ನಾವು ನಡೆದು ಜೀವಿಸುವಂತೆ ನಮ್ಮನ್ನೆಲ್ಲ ನೀನು ಆಶೀರ್ವದಿಸು ಸ್ವಾಮಿ, ಕರುಣಿಸು, ಕಾಪಾಡು. ಈ ವಾಕ್ಯಗಳು ತಿಳಿಸಿಕೊಟ್ಟಂತ ಬೋಧಕರನ್ನು ಆಶೀರ್ವಾದ ಮಾಡು. ಅವರ ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹೌದು ಕರ್ತನೆ, ಆ ಕುಟುಂಬದಲ್ಲಿ ನೀನಿದ್ದು ಸ್ವಾಮಿ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತಾಡಪ್ಪ. ಕರ್ತನೆ, ಒಬ್ಬೊಬ್ಬರು ಸ್ವಾಮಿ ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಬೆಳೆದು ನಿನ್ನ ವಾಕ್ಯಗಳ ಅನುಸಾರವಾಗಿ ಅವರೆಲ್ಲರೂ ಜೀವಿಸಿ ನಡೆಯುವಂತೆ ಆ ಕುಟುಂಬವನ್ನು ನಿನ್ನ ಮುಟ್ಟಿ ಆಶೀರ್ವದಿಸು. ಆ ಕುಟುಂಬಕ್ಕೆ ಅಗತ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಕರ್ತನೆ, ಈ ಸತ್ಯವೇದದ ವಾಕ್ಯಗಳನ್ನು ಸ್ವಾಮಿ ಸುವಾರ್ತೆ ಮಾಡುವ ನಿನ್ನ ಸೇವಕನನ್ನು ಹೆಚ್ಚಾಗಿ ಬಲಪಡಿಸು ಸ್ವಾಮಿ. ಪ್ರತಿಯೊಂದು ವ್ಯಕ್ತಿಗಳಿಗೆ ನಿನ್ನ ಸತ್ಯವೇದ ಸುವಾರ್ತೆಯನ್ನು ತಿಳಿಸಿಕೊಡ್ತಾ ಇದ್ದಾರಪ್ಪ. ಅವ್ರಿಗೆ ಇನ್ನೂ ಹೆಚ್ಚು ಜ್ಞಾನವನ್ನು, ಬುದ್ಧಿಯನ್ನು ಕೊಡು. ಹೆಚ್ಚಾಗಿ ಸ್ವಾಮಿ ನೀನು ಅವರನ್ನು ಆಶೀರ್ವಿಸು, ಬಲಪಡಿಸು. ಆ ಕುಟುಂಬದಲ್ಲಿ ಸ್ವಾಮಿ ಏನೇ ಸಮಸ್ಯೆಗಳು, ನೋವುಗಳು, ಬಾಧೆಗಳು, ಸಂಕಟಗಳು ಏನೇ ಇದ್ದರೆ ಸ್ವಾಮಿ ನಿನ್ನ ಪರಿಶುದ್ಧ ರಕ್ತವನ್ನು ಅವರ ಮೇಲೆ ಚೆಲ್ಲಿ
ಆ ಒಂದು ರಕ್ತದಿಂದ ಎಲ್ಲವೂ ಲಯವಾಗಿ ಸ್ವಾಮಿ ನಿನ್ನ ಒಂದು ಅಡಿದಾರಿಯಲ್ಲಿ ಅವರು ನಡೆಯುವಂತೆ ಅವರನ್ನು ಕರುಣಿಸು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಈ ದಿನದಲ್ಲಿ ಸ್ವಾಮಿ ಎಷ್ಟೋ ಜನ ಮಕ್ಕಳು ಈ ದಿನವನ್ನು ಕಾಣದೆ ಹೋಗಿದ್ದಾರಪ್ಪ. ಅದರ ಮಧ್ಯದಲ್ಲಿ ಸ್ವಾಮಿ ನಮ್ಮನ್ನು ಉಳಿಸಿದ್ದೀರ ಸ್ವಾಮಿ. ನಮ್ಮನ್ನು ನೀವೇ ನಡೆಸ್ತಾ ಇದ್ದೀರ, ಬೆಳೆಸ್ತಾ ಇದ್ದೀರ ಸ್ವಾಮಿ. ನಾವು ಭಯಭಕ್ತಿ ಉಳ್ಳವರಾಗಿ ಸ್ವಾಮಿ ನೀವು ಮಾಡಿದಂತ ಪ್ರತಿಯೊಂದು ವಿಷಯಗಳು ಉಪಕಾರಗಳನ್ನು ನಾವು ಸ್ಮರಿಸಿ ಸ್ವಾಮಿ ನಾವು ನಡೆಯುವಂತೆ ನಮಗೆ ಹೆಚ್ಚಿನ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ನಡೆಸಪ್ಪ. ಒಂದೊಂದು ಆತ್ಮಗಳು ಸ್ವಾಮಿ ನಿನ್ನ ವಾಕ್ಯಗಳನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ಆ ವಾಕ್ಯಗಳನುಸಾರವಾಗಿ ಸ್ವಾಮಿ ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ಬರೀ ಮೋಸ, ಕಪಟ, ದ್ವೇಷ, ಅಸೂಯೆಗಳು ಇವೇ ತುಂಬಿರುವಾಗ ಸ್ವಾಮಿ ಅವುಗಳಿಂದ ಎಲ್ಲವನ್ನು ಬಿಡುಗಡೆ ಮಾಡಿ ಸ್ವಾಮಿ ಪ್ರತಿ ಒಬ್ಬೊಬ್ಬರನ್ನು ಸ್ವಾಮಿ ನಿನ್ನನ್ನು ಅರ್ಥಕೊಳ್ಳುವಂತೆ ಅವರನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಬೋಧಕರು ಒಳ್ಳೆ ನಾಮವನ್ನು ಅಧ್ಯಯ ಮಾಡಿದ್ದಾರೆ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಒಂದು ಸಂದೇಶವನ್ನು ಅವರು ಪ್ರತಿದಿನವೂ ನಮಗೆ ತಿಳಿಸಿಕೊಡುವಾಗ ದೇವ ಈ ಎಚ್ಚರವಾಗಿದ್ದು ಯಾಕೆ ಪ್ರಾರ್ಥನೆ ಮಾಡ್ಬೇಕನ್ನೋದು ಕೂಡ ಸ್ವಾಮಿ ಅವರು ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಸ್ವಾಮಿ. ಇದನ್ನು ನಾವೆಲ್ಲ ಅರ್ಥಕೊಂಡು ನಾವು ನಡೆಯುವಂತೆ ಸ್ವಾಮಿ ನಮ್ಮನ್ನು ಎಚ್ಚರಿಸು. ಮುಂಜಾನೆ ಎದ್ದು ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿ ನಾವು ಆ ವಾಕ್ಯಗಳ ಪ್ರಕಾರ ನಾವೆಲ್ಲರೂ ನಡೆಯುವಂತೆ ನಮ್ಮನ್ನು ಕರುಣಿಸಿದ್ದೇವ. ನಿನಗೆ ಸ್ತೋತ್ರವಾಗಲಿ. ಈ ಕುಟುಂಬದಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರಮಾಡಿ ಒಂದೊಂದು ಕುಟುಂಬದಲ್ಲಿ ನೀನು ಒಡೆಯನಾಗಿದ್ದ ಸ್ವಾಮಿ. ಕೋಳಿ ತನ್ನ ಮರಿಗಳನ್ನು ಯಾವ ರೀತಿ ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಂಡು ರಕ್ಷಿಸ್ತದ ಅದೇ ರೀತಿಯಲ್ಲಿ ಒಂದೊಂದು ಕುಟುಂಬದಲ್ಲಿ ಸ್ವಾಮಿ ನೀನಿದ್ದು ಆ ಮಕ್ಕಳನ್ನು ಆಶೀರ್ವದಿಸ ಸ್ವಾಮಿ. ಆ ಕುಟುಂಬಗಳಲ್ಲಿ ಏನೇ ಸಮಸ್ಯೆಗಳು ಇದ್ರೂ, ಬಾಧೆಗಳು, ಸಂಕಟಗಳಿದ್ರೂ ಕೂಡ ಸ್ವಾಮಿ ನೀನು ಅದನ್ನೆಲ್ಲ ಲಯ ಮಾಡಿ ಸ್ವಾಮಿ. ತಂದೆ ಮಕ್ಕಳನ್ನ ಯಾವ ರೀತಿ ಪೋಷಣೆ ಮಾಡ್ತಾರ ಅದೇ ರೀತಿನಲ್ಲಿ ಒಂದೊಂದು ಕುಟುಂಬವನ್ನು ನೀನು ಮುಟ್ಟಿ ಆಶೀರ್ವದಿಸು, ಬಲಪಡಿಸು ದೇವ ರಾಜ. ನಿನಗೆ ಸ್ತೋತ್ರವಾಗಲಿ. ಅಪ್ಪ ತಂದೆ ನೀವೆಷ್ಟು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು ಸ್ವಾಮಿ. ನಾವೇನಪ್ಪ ಪಾಪಿಗಳು, ತಾಯಿ ಗರ್ಭದಿಂದ ಇಂದಿನವರೆಗೂ ಪಾಪಿಗಳಾಗಿ ಇದ್ದೀವಿ ಸ್ವಾಮಿ. ಯಾವ್ದಾದ್ರೂ ಒಂದರಲ್ಲಿ ತಿಳಿದ ನಾವು ತಪ್ಪು ಮಾಡ್ತಾನೆ ಇರ್ತೀವಿ ಸ್ವಾಮಿ. ಆ ತಪ್ಪುಗಳನ್ನು ಮಾಡದಂತೆ, ಆ ತಪ್ಪುಗಳು ನಾವು ಮಾಡುವಾಗ ನಮ್ಮನ್ನು ಎಚ್ಚರಿಸು ಸ್ವಾಮಿ. ಇದು ನೀವು ಮಾಡ್ತಾ ಇರೋ ತಪ್ಪು ಅನ್ನೋದನ್ನ ಅದೆಲ್ಲ ತಿಳಿಸ್ಕೊಟ್ಟು ನಾವು ತಪ್ಪುಗಳು ಮಾಡದಂತೆ ಸ್ವಾಮಿ ನಿನ್ನ ವಾಕ್ಯಗಳಿಂದ ನಾವೆಲ್ಲರೂ ನಿನ್ನ ಒಂದು ಪರಲೋಕ ರಾಜ್ಯವನ್ನು ಕಾಣುವಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ನೀವು 2ನೇ ಸಾರಿ ಬರೋರಾಗಿದ್ದೀರ ಸ್ವಾಮಿ. ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಎಚ್ಚರಿಸಪ್ಪ. ಈ ಪರಲೋಕ ರಾಜ್ಯವು ಯಾವ ರೀತಿ ಇದೆ ಅಂತ ತಿಳ್ಕೊಂಡು ದೇವ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಅವರೆಲ್ಲರನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಹೌದು ಕರ್ತನೆ, ಆ ಪರಲೋಕ ರಾಜ್ಯದಲ್ಲಿ ಯಾವುದೇ ರೀತಿ ಸಂಕಟಗಳು, ನೋವುಗಳು, ಬಾಧೆಗಳು, ಕಷ್ಟಗಳು ಯಾವುದು ಇಲ್ಲ ಸ್ವಾಮಿ. ಪ್ರತಿದಿನವೂ ಅಲ್ಲಿ ಪ್ರಾರ್ಥನೆ ನಡೀತಾ ಇರ್ತದೆ ಅಂತ ಹೇಳಿದ್ದಾರೆ ಸ್ವಾಮಿ. ಹೌದು ಕರ್ತನೆ, ಆ ಪರಲೋಕ ರಾಜ್ಯವನ್ನು ಕಾಣುವಂತೆ ನಮ್ಮೆಲ್ಲರನ್ನು ಎಚ್ಚರಿಸಿ ನಮಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು. ನಿನ್ನ ಸತ್ಯವೇದದ ವಾಕ್ಯಗಳನ್ನು ಅರ್ತು ಅವನ್ನೆಲ್ಲ ಓದಿ ಆ ವಾಕ್ಯಗಳ ಗುಡಾರ್ಥಗಳನ್ನು ನಮಗೆ ತಿಳಿಸಿಕೊಟ್ಟು ನಾವೆಲ್ಲ ಅದನ್ನ ಅರ್ಥಕೊಂಡು ನಿನ್ನ ಒಂದು ಪರಲೋಕವನ್ನು ಸೇರುವಂತೆ ನಮ್ಮನ್ನು ಕರುಣಿಸುತ್ತೇವ. ಕರ್ತನೆ, ಈ ದಿನದಲ್ಲಿ ಸ್ವಾಮಿ ಎಷ್ಟೋ ಜನಗಳು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ ಹಿಂಸೆ ಪಡ್ತಾ ಇರ್ತಾರಪ್ಪ. ಯಾಕಂದ್ರೆ ಪಾಪದಿಂದ ಪ್ರತಿಯೊಬ್ಬರು ಸ್ವಾಮಿ ಸಂಕಟಗಳಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಅವರೆಲ್ಲರೂ ಸ್ವಾಮಿ ನೀನು ಅವರೊಟ್ಟಿಗೆ ಇದ್ದು ಸ್ವಾಮಿ ಅವರನ್ನು ಆಶೀರ್ವದಿಸು. ನೀನು ಮಾಡಿದಂತ ಪ್ರತಿಯೊಂದು ಸೇವೆಯನ್ನು ಸ್ವಾಮಿ ಅವ್ರು ಅರ್ಥಕೊಂಡು ದೇವ ನಿನ್ನ ವಾಕ್ಯಗಳ ಒಂದು ಗುಡಾರ್ಥಗಳನ್ನು ಅವ್ರು ತಿಳ್ಕೊಂಡು ನಿನ್ನ ಸನ್ನಿಧಾನಕ್ಕೆ ಬಂದು ಪ್ರತಿದಿನವೂ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವಂತೆ ನೀನು ಮಾಡಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಈ ದಿನದ ಯಾರಾದ್ರೂ ಅನಾರೋಗ್ಯದಲ್ಲಿ ಇದ್ರೆ ಸ್ವಾಮಿ ಅವರೆಲ್ಲರನ್ನು ನಿನ್ನ ಮುಟ್ಟು ಸ್ವಾಮಿ. ವೈದ್ಯನಿಗಿಂತ ಘನವೈದ್ಯ ನೀನು ಸ್ವಾಮಿ. ಅಪ್ಪ ನೀನೊಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ. ಆ ಒಂದು ಮಾತಿಂದ ಈ ಲೋಕವೇ ಸೃಷ್ಟಿ ಆಯ್ತು, ಈ ಲೋಕದಲ್ಲಿರೋ ಸಮಸ್ತವನ್ನು ಸೃಷ್ಟಿ ಆಯ್ತು ಸ್ವಾಮಿ. ಒಂದೊಂದು ದಿನವೂ ಒಂದೊಂದನ್ನ ಸೃಷ್ಟಿ ಮಾಡಿದಂತ ದೇವರು ನೀವು ಸ್ವಾಮಿ. ಹೌದು ಕರ್ತನೆ, ಇವತ್ತು ನಿನ್ನ ಮಕ್ಕಳಿಗೆ ಉಸಿರನ್ನು ಕೊಟ್ಟು
ಆ ಉಸಿರಿನಿಂದ ಜೀವಿಸ್ತಾರೆ ಈ ನಿನ್ನ ಮಕ್ಕಳಿಗೆ ಸ್ವಾಮಿ. ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇದೆಯಪ್ಪ. ಈ ಸಮಸ್ಯೆಗಳಿಂದೆಲ್ಲರನ್ನು ಬಿಡುಗಡೆ ಮಾಡಿ ಸ್ವಾಮಿ, ಅವರೆಲ್ಲರೂ ಸ್ವಾಮಿ ನಿನ್ನ ಒಂದು ವಾಕ್ಯದನುಸಾರವಾಗಿ ನಿನ್ನ ಒಂದು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ನಡೆಯುವಂತೆ ಅವರನ್ನು ಕರುಣಿಸಿ ಕಾಪಾಡು ದೇವ. ನಿನ್ನ ಮಕ್ಕಳನ್ನು ಸ್ವಾಮಿ ನಡೆಸುವಾತನು, ಕಾಯುವಾತನು, ಅವರಿಗೆ ಅಗತ್ಯವನ್ನು ದಯಪಾಲಿಸಿಕೊಡುತ್ತ ನೀನೇ ಸ್ವಾಮಿ. ಕರ್ತನೆ, ನಿನ್ನಮ್ಮ ಒಂದು ಒಂದು ನೀನು ಹೇಳದೆ ಇದ್ರೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡಲ್ಲಪ್ಪ. ನೀನು ಇವತ್ತಿನ ದಿವಸದಲ್ಲಿ ಜಗತ್ತಿನಲ್ಲಿ ಏನೇನ್ ನಡೀತಾ ಇದೆಯೋ ಇದೆಲ್ಲ ನಿನ್ನ ಕೃಪೆ ಸ್ವಾಮಿ. ನಿನ್ನ ಕೃಪೆಯಿಂದನೇ ಇವತ್ತು ಈ ಲೋಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ನಿಮ್ಮ ಹಸ್ತದಿಂದ ಚಾಚಿ ಅವನ್ನೆಲ್ಲವನ್ನು ಸರಿ ಮಾಡಿ ಸ್ವಾಮಿ ನಮ್ಮನ್ನು ನಡೆಸ್ತಾ ಇದ್ದೀರಾ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಘನ ಮಾನ ಮಹಿಮೆಯಪ್ಪ ನಿನ್ನ ಒಬ್ಬನಿಗೆ ಸಲ್ಲಲಿ ದೇವ. ಹೌದು ಕರ್ತನೆ, ನಾವು ಮಾಡಿದಂತ ಪಾಪಗಳೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾ ಇದ್ದೀರಪ್ಪ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಎಷ್ಟೋ ಜನ ಅನಾಥರಿದ್ದಾರಪ್ಪ. ಅನಾಥರಾಗಿರುತ್ತ ಪ್ರತಿಯೊಂದು ಮಕ್ಕಳನ್ನು ಕೂಡ ಸ್ವಾಮಿ ನೀನೇ ಆಶೀರ್ವದಿಸು. ಅವರು ಏನ್ ತಪ್ಪು ಮಾಡಿದಾರೋ ಗೊತ್ತಿಲ್ಲಪ್ಪ. ಆದ್ರೂನು ದೇವ, ಅವರು ಅನಾಥರಾಗಿರುವಾಗ ಅವರಿಗೆ ತಕ್ಕ ಕಾಲದಲ್ಲಿ ಏನು ನೀನು ಕೊಡ್ಬೇಕಂತ ನಿನ್ನ ಒಂದು ಆಜ್ಞೆ ಆಗಿದೆಯೋ ಅದನ್ನ ಕೊಟ್ಟು ಅವರನ್ನು ಆಶೀರ್ವದಿಸು ಸ್ವಾಮಿ. ಇವತ್ತಿನ ದಿವಸ ಪ್ರತಿದಿನವೂ ಸ್ವಾಮಿ ನಿನ್ನ ಒಂದು ಆಜ್ಞೆ ಇಲ್ದಿದ್ದ ಒಂದು ಹುಲ್ಲುಕಡ್ಡಿ ಕೂಡ ಸ್ವಾಮಿ ಅಳ್ಳಾಡಲ್ಲಪ್ಪ. ನಿನ್ನ ಆಜ್ಞೆಯಿಂದನೇ ಸ್ವಾಮಿ ನಾವೆಲ್ಲರೂ ಈ ಲೋಕವು ಬೆಳಕನ್ನು ಕಾಣುವುದಕ್ಕೆ ಸಾಧ್ಯವಾಗಿದೆಯಪ್ಪ. ಹೌದು ಕರ್ತನೆ, ನಿನ್ನ ಒಂದು ಮಾತಿಂದನೇ ಸ್ವಾಮಿ ಈ ಲೋಕದಲ್ಲಿ ಸಮಸ್ತ ಸಕಲ ಕೋಟಿ ಜೀವರಾಶಿಗಳು ಜೀವಿಸ್ತಾ ಇದೆಯಪ್ಪ. ಪ್ರತಿ ಒಂದೊಂದಕ್ಕೂ ಸ್ವಾಮಿ ಯಾರ್ಯಾರಿಗೆ ಏನೇನು ಸಿಗಬೇಕು ಅಂತ ಕೂಡ ಸ್ವಾಮಿ ಅದು ನಿನ್ನ ವಾಕ್ಯವಾಗಿರುತ್ತೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಒಂದು ಮಾತಿಂದ ಈ ಲೋಕವು ಕೂಡ ಸ್ವಾಮಿ ಎಚ್ಚೆತ್ತುಕೊಂಡು ಪ್ರತಿದಿನವೂ ಈ ಒಂದು ವಾಕ್ಯಗಳನ್ನು ಕೇಳಿ ನಡೆದು ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ದೇವ. ಅಪ್ಪ ತಂದೆ, ನಮ್ಮ ಈ ಗ್ರಾಮವನ್ನು ಕೂಡ ನಿನ್ನ ಆಶೀರ್ವದಿಸು. ಈ ಗ್ರಾಮದಲ್ಲಿರೋ ಪ್ರತಿಯೊಬ್ಬೊಬ್ಬರು ನಿನ್ನ ರಕ್ಷಣೆ ಹೊಂದಲ್ಪಡ್ಲಪ್ಪ. ನೀನು ಮಾಡಿದಂತ ಪ್ರತಿಯೊಂದು ಸೇವೆಯನ್ನು ಕೂಡ ಅವರು ಅರ್ಥಕೊಳ್ಳಿ ಸ್ವಾಮಿ. ನಾವೆಲ್ಲರೂ ಸಿದ್ಧರಾಗಿ ಸ್ವಾಮಿ ನಿಮ್ಮ ಪ್ರತಿದಿನ ನಿಮ್ಮ ಸೇವೆ ಮಾಡುವಂತ ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಡಪ್ಪ. ನಿಮ್ಗೆ ಕೋಟಿ ಕೋಟಿ ಸ್ತೋತ್ರಪ್ಪ ತಂದೆ. ನಮ್ಮ ಕುಟುಂಬವನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಸ್ವಾಮಿ. ಈ ಕುಟುಂಬದಲ್ಲಿರೋ ನಾವೆಲ್ಲರೂ ನಿನ್ನ ರಕ್ಷಣೆ ಹೊಂದಿ ನಿನ್ನ ಸೇವೆ ಮಾಡಿ ಪ್ರತಿದಿನವೂ ನಿನ್ನ ವಾಕ್ಯಗಳನ್ನು ಅರ್ಥಕೊಂಡು ನಿನ್ನ ಮಾರ್ಗವನ್ನು ಕಂಡುಕೊಂಡು ನಾವೆಲ್ಲರೂ ನಡೆಯುವಂತೆ ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮುಟ್ಟು ಆಶೀರ್ವದಿ ಸ್ವಾಮಿ. ಪ್ರತಿದಿನವೂ ಸ್ವಾಮಿ ಸಂಜೆಯ ವೇಳೆಯಲ್ಲಿ ಸ್ವಾಮಿ ಕುಟುಂಬದ ಪ್ರಾರ್ಥನೆಗಳು ಮಾಡುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಸ್ತೋತ್ರ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಮ್ಮ ಮನೆಯ ಸುತ್ತಿರೋ ನೆರೆಹೊರೆಯ ಕುಟುಂಬಗಳನ್ನು ನೀನು ಮುಟ್ಟು ಆಶೀರ್ವದಿಸು. ಆ ಕುಟುಂಬಗಳಲ್ಲಿ ಸ್ವಾಮಿ ನೀನು ಒಡೆಯನಾಗಿದ್ದು ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತಾಡು ಸ್ವಾಮಿ. ಸತ್ಯ ದೇವರು ಯಾರೆಂದು ಅವರು ತಿಳಿದುಕೊಳ್ಳಲು ಸ್ವಾಮಿ. ಅವರಲ್ಲಿರ್ತಕ್ಕಂಥ ಕೋಪ ದ್ವೇಷ ಎಲ್ಲ ದೂರ ಮಾಡು ಸ್ವಾಮಿ. ಎಲ್ಲರೂ ಸಮನಾಗಿ ಒಂದು ತಾಯಿ ಮಕ್ಕಳಾಗಿ ಬೆಳೆಯುವಂತೆ ಪ್ರತಿಯೊಬ್ಬೊಬ್ಬರಲ್ಲಿ ಸ್ವಾಮಿ ನಿನ್ನ ಒಂದು ಬೆಳಕನ್ನು ಚೆಲ್ಲಿ ಅವರನ್ನು ಮುಟ್ಟಿ ಆಶೀರ್ವದಿ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ನನ್ನ ಬಂಧು ಬಾಂಧವರ ಕುಟುಂಬಗಳಿಗಾಗಿ, ನಮ್ಮ ಅಕ್ಕ ತಂಗಿರ ಕುಟುಂಬಗಳಿಗಾಗಿ ನಾನು ನಿನ್ನಲ್ಲಿ ಬೇಡವನಾಗಿದ್ದೇನೆ ಸ್ವಾಮಿ. ಯಾವ ಕುಟುಂಬಗಳಲ್ಲಿ ಏನೇನ್ ಸಮಸ್ಯೆ ಆಗಿದೆ ನನಗೆ ಗೊತ್ತಿಲ್ಲಪ್ಪ. ಎಲ್ಲವನ್ನು ನೀನು ಬಲ್ಲವನಾಗಿದೆಯಾ ಸ್ವಾಮಿ. ಆಯಾ ಕುಟುಂಬಗಳಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ನೀನು ಮಾತಾಡು ಸ್ವಾಮಿ. ಪ್ರತಿಯೊಬ್ಬರಲ್ಲಿ ನೀನು ಮಾತಾಡು ಸ್ವಾಮಿ. ಹೌದು ಕರ್ತನೆ, ಇವತ್ತಿನ ದಿವಸ ಎಷ್ಟು ಎಲ್ಲಾ ಕುಟುಂಬಗಳಲ್ಲಿ ಪ್ರತಿಯಾದ ಒಂದೊಂದು ಸಮಸ್ಯೆ ಕಷ್ಟಗಳಿದ್ದೇ ಇದೆಯಪ್ಪ. ಅಪ್ಪ, ಅವನ್ನೆಲ್ಲ ದೂರ ಮಾಡಿ ನೀನು ಮಾಡಿದಂತ ಈ ಒಂದು ಉಪಕಾರಕ್ಕಾಗಿ ಅವರು ಸ್ಮರಿಸಿ ನಿನ್ನ ಕಡೆಗೆ ತಿರುಗಿಕೊಂಡು ನಡೆಯುವಂತೆ ಸ್ವಾಮಿ ಅವರನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ನಾವೆಲ್ಲರೂ ಒಟ್ಟಾಗಿ ಸ್ವಾಮಿ ನಿನ್ನನ್ನು ಕೊಂಡಾಡುವಾಗ, ನಿನ್ನನ್ನು ಆರಾಧಿಸುವಾಗ, ನಿಮ್ಮನ್ನು ಘನಪಡಿಸುವಾಗ ಸ್ವಾಮಿ ನೀವು ನಮ್ಮೊಟ್ಟಿಗೆ ಇದ್ದು ಈ ಪ್ರಾರ್ಥನೆಯನ್ನು ನೀವು ಲಾಲಿಸ್ತಾ ಇದ್ದೀರಂತ ನಾನು ನಂಬಿದ್ದೀನಿ ಸ್ವಾಮಿ. ಈ ಒಂದು ಸಭೆಯಲ್ಲಿ ನೀವು ಇದ್ದೀರಪ್ಪ. ಪ್ರತಿದಿನವೂ ಮುಂಜಾನೆಯಲ್ಲಿ ಸ್ವಾಮಿ ಈ ಸಭೆಯಲ್ಲಿ ಇದ್ದು ನಾವೇನೇನು ನಿನಗೆ ಪ್ರಾರ್ಥನೆ ಮಾಡ್ತಾ ಇದೀವಿ, ಏನೇನು ವಾಕ್ಯಗಳ ಮುಖಾಂತರ ನಾವು ನಿನ್ನನ್ನು ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ, ನೀವು ನಮ್ಮೊಟ್ಟಿಗೆ ಇದ್ದು ಅವುಗಳನ್ನೆಲ್ಲ ನೋಡಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ ಅಂತ ನಾವು
ಪ್ರತಿದಿನವೂ ಸ್ವಾಮಿ ನಂಬಿಕೆಯಲ್ಲಿ ಜೀವಿಸ್ತಾ ಇದೀವಿ ಸ್ವಾಮಿ. ಭಯಭಕ್ತಿಯುಳ್ಳವರಾಗಿ ಜೀವಿಸ್ತಾ ಇದೀವಿ ಸ್ವಾಮಿ. ಪ್ರತಿದಿನವೂ ಸ್ವಾಮಿ ನಾವು ನಿಮ್ಮ ವಾಕ್ಯಗಳನ್ನು ಸಾರವಾಗಿ ನಡೆದು ನಿನ್ನನ್ನು ಮಹಿಮೆ ಪಡಿಸುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಅಪ್ಪ ತಂದೆಯೇ, ನನ್ನ ಒಂದು ಪ್ರಾರ್ಥನೆಯಲ್ಲಿ ಏನಾದರೂ ಲೋಪದೋಷವಿದ್ದರೆ ಸ್ವಾಮಿ ನನ್ನನ್ನು ಕ್ಷಮಿಸು ಸ್ವಾಮಿ. ಈ ಪ್ರಾರ್ಥನೆ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಎಲ್ಲೆಲ್ಲಿ ನಿನ್ನ ಪ್ರಾರ್ಥನೆ ಕೂಟಗಳು ನಡೀತಾವ ಅಲ್ಲೆಲ್ಲ ನಿನ್ನ ಸಾನ್ನಿಧ್ಯ ಇಳಿದವಲ್ಲೇ ಸ್ವಾಮಿ. ಹೌದು ಕರ್ತನೆ, ಸಭೆಗಳನ್ನು ಆಶೀರ್ವಾದ ಮಾಡು. ಸಭಾ ಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ನಿನ್ನ ಆಶೀರ್ವಿಸು. ಅವರು ಮಾಡುವಂತ ಸೇವೆ ಹೆಚ್ಚಾಗಿ ನಿನ್ನ ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಅಪ್ಪ ನಿನ್ನ ಸೇವಕರನ್ನು ಕೂಡ ನೀನು ಹೆಚ್ಚಾಗಿ ಆಶೀರ್ವಿಸು ಸ್ವಾಮಿ. ಕರ್ತನೆ, ಅವ್ರಿಗೂ ಸ್ವಾಮಿ ಅಗತ್ಯವಿರುವುದರಿಂದ ದಯಪಾಲಿಸಿಕೊಡು ದೇವ. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲ ಯಾರ್ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ, ಅವರೆಲ್ಲರೂ ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ನಿನ್ನ ದೂತರ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನು ಆವರಿಸಿ ನಡೆಸು, ಕಾಯ್ದು ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ಮಹಿಮೆ ಉಳ್ಳ ಅರಸನ್ನೇ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸಿರಿ ಸ್ವಾಮಿ. ಈ ದಿನದಲ್ಲಿ ನಾವು ಕೇಳಿದಂತ ಎಲ್ಲಾ ಈ ಒಂದು ವಾಕ್ಯಗಳನ್ನು ಸ್ವಾಮಿ ನಾವು ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಡದಂತೆ ಅದು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಜ್ಞಾನದಲ್ಲಿ ಅವಳೆಲ್ಲ ಅರ್ಥಕೊಂಡು ನಾವು ಒಂದೊಂದು ಹೆಜ್ಜೆ ಇಡುವಾಗಲೂ ಸ್ವಾಮಿ ಈ ಒಂದು ವಾಕ್ಯಗಳಿಂದ ಇವತ್ತೆಲ್ಲ ಜೀವಿಸುವಂತೆ ನಡೆಯುವಂತೆ ನಮ್ಮನ್ನೆಲ್ಲರನ್ನು ನೀನು ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ಮತ್ತೊಂದು ಆವರ್ತಿ ಸ್ವಾಮಿ ಈ ಕೀರ್ತನೆಗಳು ತಿಳಿಸಿಕೊಟ್ಟಂತ ಪ್ರತಿಯೊಂದನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಬೋಧಕರನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಈ ಈ ಸಮಸ್ತ ಭೂಲೋಕವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು, ನಮ್ಮ ಕುಟುಂಬವನ್ನು, ನಾನು ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನು, ವಾಕ್ಯಗಳನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನಮಾನ ಮಹಿಮೆ ಅಪ್ಪ ನೀನು ಒಬ್ಬನಿಗೆ ಸಲ್ಲಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳವನಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ. ಆಮೆನ್. ಒಳ್ಳೆಯ ಪ್ರಾರ್ಥನೆಗಾಗಿ ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. Pastor, please ಸಂದೀಪ್ಗೋಸ್ಕರ ಪ್ರೇಯರ್ ಮಾಡ್ರಿ. ಕಂಟಿನ್ಯೂ ಟು ಪ್ರೇ ಫಾರ್ ಹಿಮ್. ಈಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಸುಧಾರಿಸ್ಕೊಂಡಿದ್ದಾನೆ. ಹಲೋ ಪಾಸ್ಟರ್, ಆಮೇಲೆ pray for my entire family, especially Vinu and Pooja. ನಾಳೆ ಮೋಸ್ಟ್ಲಿ ವಿ ಆರ್ ಟ್ರಾವೆಲಿಂಗ್ ಪಾಸ್ಟರ್. ನಾಳೆ ನೈಟ್ ನಾಳೆ ನೈಟ್ ಮೋಸ್ಟ್ಲಿ ವಿ ಆರ್ ಟ್ರಾವೆಲಿಂಗ್. pray for journey. ಆಮೇಲೆ ಅದು ಇದು ಫ್ರೆಂಡ್ಲಿ ಒಂದು ಚಿಟ್ ಮಾಡಿದ್ದೇನೆ, ಅದು ಚೆನ್ನಾಗಿ ನಡೀತು ಫಸ್ಟ್ ಮಂತ್. ಇನ್ನೊಂದು 22 months ಚೆನ್ನಾಗಿ ನಡೆಯೋಣ ಸ್ವಲ್ಪ ಜಸ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಮೊಮ್ಮಗ ಪ್ರಿನ್ಸ್ ಆರೋಗಾಗಿ ಪ್ರಾರ್ಥನೆ ಮಾಡಿ, ಕಂಟಿನ್ಯೂಸ್ ಆಗಿ ಅವನಿಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮ, ನಿನ್ನ ಪ್ರೀತಿಯ ಕರುಣೆಗಳಿಗಾಗಿ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಈ ಬೆಳಗಿನ ಜಾಗೃತವಾಗಿದ್ದು ಪ್ರಾರ್ಥಿಸಿದ ಈ ಕಾರ್ಯಕ್ರಮವನ್ನು ಮಕ್ಕಳಾದ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಪ್ರತಿದಿನ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಬೇಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸಿ ಸದುತ್ತರವನ್ನು ದಯಪಾಲಿಸಿ ಕೃಪೆಯಿಂದ ನಮ್ಮನ್ನು ಆವರಿಸಿಕೊಂಡಿದ್ದ ಇದಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿಯನ್ನು ಆಶೀರ್ವದಿಸು. ಈ ದಿನದ ವಾಕ್ಯವನ್ನು ಆಶೀರ್ವದಿಸು. ನಿನ್ನ ಮಕ್ಕಳಾದ ನಾವು ನೀತಿಯನ್ನು ಬದುಕಿ ನಿನ್ನಲ್ಲಿ ಉಲ್ಲಾಸಿಸುವಂತೆ, ನಿನ್ನ ನೀತಿಯನ್ನು ಅನುಭವಿಸುವಂತೆ, ನಿನ್ನ ನೀತಿಯನ್ನು ಅನುಸರಿಸುವಂತೆ ನಮ್ಮಲ್ಲಿ ಕಾರ್ಯ ಮಾಡು. ಅನೀತಿಯ ಜೀವಿತವನ್ನು ತೆಗೆದುಹಾಕು. ಪಾಪದ ಸ್ವಭಾವಗಳನ್ನು ದೂರ ಮಾಡು. ದುಷ್ಟತ್ವದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡು. ನೀನು ನಮ್ಮನ್ನು ಮೆಚ್ಚುವಂತೆ
ನಮ್ಮ ಹೃದಯದಲ್ಲಿ ಯಾವತ್ತೂ ನಿನ್ನನ್ನು ಮೆಚ್ಚಿಸುವಂತ ಕಾರ್ಯಗಳು ನಡೆಯುವಂತೆ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಕಾರ್ಯ ಮಾಡಲಿ. ಸೈತಾನನ ಯಾವ ಕುತಂತ್ರವು, ಯಾವ ಮೋಸದ ಜಾಲವು, ಯಾವ ನಿನ್ನ ವಿಶ್ವಾಸಿಯನ್ನು ಮುಟ್ಟದಂತೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ನಿನ್ನ ದೂತರ ಬೇಲಿನ ಹಾಗೆ, ನೀನು ಪರ್ವತದ ಹಾಗೆ ನಿನ್ನ ಭಕ್ತರ ಸುತ್ತಲೂ ಸ್ವಾಮಿ ನೀವಿದ್ದುಕೊಂಡು ನಿನ್ನ ರೆಕ್ಕೆಯನ್ನು ಮರೆಯಲಿ. ಪ್ರತಿಯೊಬ್ಬ ನಿನ್ನ ಪ್ರಿಯರಾದವರೆಲ್ಲರನ್ನು ಕಾಯ್ದು ಕಾಪಾಡು ತಂದೆ. ನೀತಿಗನುಸಾರವಾಗಿ ನಡೆಸು, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವ್ರನ್ನ ಮುಟ್ಟಿ ಗುಣಪಡಿಸು. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ಪರಾಮರ್ಶಿಸು. ನೀತಿಯ ಆಶೀರ್ವಾದಗಳಿಂದ ತುಂಬಿಸು, ಅವರ ಕೊರತೆಗಳನ್ನು ನೀಗಿಸು. ವಿಶೇಷವಾಗಿ ಸ್ವಾಮಿ ದುಃಖದಲ್ಲಿರ್ತಕ್ಕಂಥವ್ರನ್ನ ಸಂತೈಸು, ಅವರ ಕಣ್ಣೀರುಗಳನ್ನು ಒರೆಸಿಬಿಡುವರು. ಸಾಲದ ಬಾಲ್ಯದಲ್ಲಿ ಇರ್ತಕ್ಕಂಥವ್ರನ್ನ ಬಿಡುಗಡೆ ಮಾಡಿಸು. ನಾನಾವಿರುವಾದಂತ ಸಂಕಷ್ಟಕ್ಕೊಳಗಾಗಿದ್ದಾರೆ. ಸೈತಾನನ ತಂತ್ರಕ್ಕೆ ಬದಲಿಯಾಗಿ ಸ್ವಾಮಿ ಕಷ್ಟಪಡುತ್ತಿದ್ದಾರೆ. ದುಷ್ಟತ್ವದಲ್ಲಿ ಸೈತಾನನು ಸಂತೋಷಿಸು. ಈ ಲೋಕದಲ್ಲಿ ಮರಳು ಮಾಡುವುದರಿಂದ ಈ ಲೋಕದಲ್ಲಿ ಜೀವಂತರು ನರಳಾಡಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಪ್ರಾರ್ಥಿಸುತ್ತೇನೆ, ಭಕ್ತರ ನರಳಾಟವನ್ನ ತೊಲಗಿಸಿ ನೀತಿವಂತರನ್ನ ಸ್ವಾಮಿ ನಿನ್ನ ಕೃಪೆಯಿಂದ ರಕ್ಷಿಸಿ. ನಿನ್ನ ವಾಗ್ದಾನಗಳು ಪ್ರತಿಯೊಬ್ಬ ನಿನ್ನ ಪ್ರಿಯ ಮಗಳ ಜೀವಿತದಲ್ಲಿ ನೆರವೇರುವಂತೆ ಕಾರ್ಯ ಮಾಡಿ ಎಲ್ಲ ಕೇಳಿ ಆಶೀರ್ವಾದಗಳಿಂದ ತುಂಬಿಸಿ ಸಿದ್ಧಪಡಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲಾ ಭಕ್ತರನ್ನು ಆಶೀರ್ವದಿಸು. ಅವರ ಮಕ್ಕಳನ್ನು ಆಶೀರ್ವಾದನ ಮಾಡದಿಂದ ಅಗ್ನಿಸಿ. ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ ನೆಲೆಗೊಳ್ಳುವಂತೆ ಕಾರ್ಯ ಮಾಡಿ. ಪ್ರತಿಯೊಂದು ಕುಟುಂಬವು ಮಾಡುವಂತೆ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು, ಅಭಿಷೇಕಿಸು. ಎಲ್ಲ ಕೊರತೆಯನ್ನು ನೀಗಿಸು. ಸಮೃದ್ಧಿಯಿಂದ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ನಿನ್ನ ಮಕ್ಕಳು ಸದಾ ಉಲ್ಲಾಸಿಸುವಂತೆ ಪ್ರತಿಯೊಂದು ಕುಟುಂಬದಲ್ಲಿ ಸಂಪದ್ಭರಿತವಾದ ಆಶೀರ್ವಾದಗಳನ್ನ ದಯಪಾಲಿಸು. ಜೀವವು ಸಮೃದ್ಧಿಯಾಗಿರುವಂತೆ ಕೃಪೆ ತೋರಿದ್ದಾರೆ. ಈ ಬೆಳೆಗೆ ತಲೆಬಾಗಿ ಬಂದಿರುವಂತಹ ಹಿರಿಯರನ್ನ ನಿನ್ನ ಹಿರಿಯರಂತ ಪ್ರೇಮ ಕೊಲ್ಕರ್ ಸಾರ್ ಅವರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಮಗನನ್ನು ಗುಣಪಡಿಸಬೇಕಾಗಿ ಸ್ತೋತ್ರ. ಮಕ್ಕಳ ಭವಿಷ್ಯದಲ್ಲಿ ಕೊರತೆಗಳ ಬಾಧೆಗಳನ್ನು ನೀಗಿಸಬೇಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಕೃಪೆ ಇರಲಿ. ಪ್ರಿಯ ಸಹೋದರ ಸಂದೀಪ್ ಅವ್ರನ್ನ ಮುಟ್ಟು ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು. ಸುರಕ್ಷತೆ, ಸುಕ್ಷೇಮ, ಸಮಾಧಾನಗಳನ್ನು ಕೊಡು ಸ್ವಾಮಿ. ಎಲ್ಲ ಕೊರತೆಗಳನ್ನು ನೀಗಿಸು, ಕೇಳಿನಿಂದ ತಪ್ಪಿಸಿ ಕಾಪಾಡು. ಎಲ್ಲಾ ಕಾರ್ಯಗಳಲ್ಲಿ ವಿಜಯ ಕೊಡು ಸ್ವಾಮಿ. ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಸಹೋದರ ವಿನಯ್ ಮತ್ತು ಪೂಜಾಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಕ್ಕಳನ್ನು ಆಶ್ರಯಿಸಿ ಅವ್ರ ಕುಟುಂಬದಲ್ಲಿ ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ಯಾವ ಬಾಧೆ ಇಲ್ಲದೆ ಸಮಾಧಾನದಿಂದ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡೋದಕ್ಕೆ ಸ್ವಾಮಿ. ಹಿರಿಯರಂತ ಪ್ರೇಮ ಸಾರವನ್ನು ಆಶ್ರಯಿಸು. ಕಾಲನ್ನು ಗುಣಪಡಿಸು. ಸಂಪೂರ್ಣ ಸ್ವಸ್ಥತೆ ಕೊಡು, ಆರೋಗ್ಯ ಕೊಡು. ಯಾವುದೇ ಬಾಧೆ ಇಲ್ಲದೆ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಶುಭಕಾರಿಯಾಗಿ ಆಶೀರ್ವಾದದಾಯಕವಾಗಿ ನೆಮ್ಮದಿಯ ಕಾಲಗಳನ್ನು ಅನುಭವಿಸುವಂತೆ ಸಹಾಯ ಮಾಡು. ಚಟ್ಮಂಗಾಗಿ ಸ್ತೋತ್ರ. ಕಾರ್ಯಗಳನ್ನು 32 ತಿಂಗಳುಗಳು ನಡೆಯಬೇಕಾಗಿದೆ. ಅದನ್ನ ನೀನು ಆಶೀರ್ವದಿಸು. ಕೊರತೆ ಇಲ್ಲದೆ, ಸಮಸ್ಯೆ ಇಲ್ಲದೆ ಎಲ್ಲವೂ ಸಫಲವಾಗುವಂತೆ ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನು ಕೊಡು. ಎಲ್ಲರೂ ಸಹಕರಿಸುವಂತೆ ಕೃಪೆ ತೋರು. ಯಾವುದೇ ಶೋಧನೆ, ಸಮಸ್ಯೆಗಳು ಬಾರದಾಗಿ ಎಲ್ಲಾ ಆಶೀರ್ವಾದಗಳಿಂದ ತುಂಬಿಸಿ ಈ ಕಾರ್ಯಕ್ರಮವು ಅವರ ಜೀವಿತಕ್ಕೆ ಸಂತೋಷವನ್ನು, ಶುಭವನ್ನು, ಕ್ಷೇಮವನ್ನು ತರುವಂತೆ, ನೆಮ್ಮದಿಯ ಬದುಕನ್ನು ಕಲ್ಪಿಸಿಕೊಡುವಂತೆ ಕಾರ್ಯ ಮಾಡಿ. ಹೀಗೆ ಅವರು ಮಾಡುವ ಕೆಲಸದಲ್ಲಿ ಸಮಾಧಾನಕರವಾದ ಜೀವಿತವನ್ನು ಕೊಡಬೇಕು. ಯಶಸ್ವಿಯನ್ನು ಕೊಡು. ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಮಕ್ಕಳನ್ನ ಇರುವಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸ್ತೇನೆ. ಮಾಡುವಂತ ಸೇವೆಯನ್ನು ಆಶ್ರಯಿಸ್ತೇನೆ ಸ್ವಾಮಿ. ಅವರ ಪ್ರಿಯ ಮಗನ ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮೊಮ್ಮಗನನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸಿ. ಅವರ ಕುಟುಂಬದಲ್ಲಿ ಎಲ್ಲರ ಸಂಗಡ ನೀಡಿದ್ದು ಸುರಕ್ಷತೆಯನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು ಕೊಟ್ಟು ನಿನ್ನ ಭಯ ಭಕ್ತಿಯಲ್ಲಿ ಗಳಿಸು. ಮಾಡುವಂತ ಸೇವೆ, ಕೆಲಸಕಾರ, ಹೋಗುವ ಬಣಗಳನ್ನ ಕಾಪಾಡು. ನಿನ್ನ ಪರಿಶುದ್ಧವಾದಂತ ಹಸ್ತದಲ್ಲಿ ಪರಾಮರ್ಶು ರಾಜ. ನಿತ್ಯ ಮಾರ್ಗದಲ್ಲಿ ನಡೆಸುವ ನಿತ್ಯಕ್ಕಾಗಿ ಸಿದ್ಧಪಡಿಸು. ಪ್ರಾರ್ಥನೆ ಲಾಲಿಸ್ಕಾಗಿ ಸ್ತೋತ್ರ ಸಲ್ತೇನೆ ಸ್ವಾಮಿ. ಹಿರಿಯರಾದಂತ ಇವರು ನಮ್ಮವರನ್ನು ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳು, ಮೊಮ್ಮಕ್ಕಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತಿಳಿಸು. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು, ಸಫಲವನ್ನು ಕೊಡು. ವೃದ್ಧಾಪ್ಯದಲ್ಲಿ ಸುಕ್ಷೇಮ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಅವರನ್ನು ಅತ್ಯಧಿಕವಾಗಿ ಬಲಪಡಿಸಿ, ಕ್ಷೇಮದಿಂದ ತಿಳಿಸಿ ನಿನ್ನ ನೀತಿಯ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ. ಮಗಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತಿಳಿಸು. ಕುಟುಂಬದ ನಾಯಕ ನಿನ್ನಾಗಿದ್ದು ಕೊರತೆ ಬಾಧೆಗಳು ದೂರ ಮಾಡಿ
ಎಲ್ಲ ಸಮಾಧಾನ ನೆಮ್ಮದಿ ತೃಪ್ತಿಯನ್ನು ದಯಪಾಲಿಸಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭವನ್ನು ಅನುಗ್ರಹಿಸಿ ಮಾಡುವಂತೆಲ್ಲ ಕೆಲಸ ಕಾರ್ಯಗಳನ್ನು ಆಶ್ವಾಸಿಸಿ ಸಫಲಪಡಿಸು. ನಿನ್ನ ನಾಮದ ಘನತೆಗಾಗಿ, ನಿನ್ನ ನಾಮದ ಮಹಿಮೆಗಾಗಿ ಆತ್ಮೀಯ ವರಗಳಿಂದ ತುಂಬಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳು ಸ್ವಾಮಿ. ರಾಜೇಶ್ವರಿಗೋಸ್ಕರ ಮಾಡುವಂತ ಸೇರಿ ಕೆಲಸ ಕಾರ್ಯಗಳಿಗೋಸ್ಕರ, ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅತ್ಯಧಿಕವಾದ ನಿನ್ನ ಕೃಪೆಯಿಂದ ಅವರನ್ನು ನಡೆಸಿ ತುಂಬಿಸಿ ವಿಷ್ಟಾರ್ಥಗಳನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಎಲ್ಲ ಕೊಟ್ಟಗೆ ನೀಗಿಸಿ ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ಮಗಳ ವಿಷಯದಲ್ಲಿ ಸ್ವಾಮಿ ಸಂತಾನಕ್ಕಾಗಿ ಪ್ರಾರ್ಥಿಸುವಾಗ ನಿನ್ನ ಕೃಪೆ ಇರಲಿ. ಮಗಳ ಗರ್ಭವನ್ನು ತೆರೆದು ಸ್ವಾಮಿ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಗರ್ಭ ಫಲವನ್ನು ಕೊಟ್ಟು ನಿನ್ನ ಮಹಿಮೆಗಾಗಿ ಕುಟುಂಬವನ್ನು ಆಶ್ರಯಿಸಬೇಕು ಸ್ವಾಮಿ. ವಿಶೇಷವಾಗಿ ಶಾಲೆಗೋಸ್ಕರ ಪ್ರಾರ್ಥನೆ, ಬೀದರ್ ಶಾಲೆಯನ್ನು ಆಶ್ರಯಿಸು. ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹರಿಸು. ಯಾವುದೇ ಕೊರತೆ ಇಲ್ಲದೆ ಶಾಲೆಯು ಅಭಿವೃದ್ಧಿ ಹೊಂದುವಂತೆ ನಿನ್ನ ಸೇವೆಯಲ್ಲಿ ಸಮಾಧಾನದಿಂದ ಎಲ್ಲವೂ ನಿನ್ನ ನಾಮದ ಘನತೆಗಾಗಿ ಹಿತಕರವಾಗಿ ಬೆಳೀಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಗ್ಗೆ ಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವಂತ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ಸ್ವಾಮಿ. ಎಲ್ಲರ ಕುಟುಂಬದ ನಾಯಕನಿಗಾಗಿರು. ಎಲ್ಲರ ವೈಯಕ್ತಿಕವಾದ ಬದುಕಿನಲ್ಲಿ ನಿನ್ನ ಪ್ರಸನ್ನತೆ ಇರಿಸು. ಎಲ್ಲರ ಇಷ್ಟಾರ್ಥಗಳನ್ನ ತೀರಿಸು. ಎಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸು. ಎಲ್ಲರೂ ನೀತಿಯನ್ನು ಅನುಸರಿಸುವವರಾಗಿ, ನಿನ್ನನ್ನು ಮೆಚ್ಚಿಸುವವರಾಗಿ, ನೀನು ಮೆಚ್ಚುವಂತ ಜೀವಿತದಲ್ಲಿ ಆನಂದಿಸುವಂತೆ ಪವಿತ್ರಾತ್ಮ ದೇವರು ಸದಾ ಕಾಲವು ಪ್ರತಿಯೊಬ್ಬರ ಬದುಕಿನಲ್ಲಿ ಸ್ವಾಮಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಸುವಂತೆ ಕಾರ್ಯ ಮಾಡು. ಸೈತಾನನ್ನು ತರಬಹುತ್ತ ಕೇಳಿನಿಂದ, ಶೋಧನೆಗಳಿಂದ, ಅಪಾಯಗಳಿಂದ ತಪ್ಪಿಸು. ನೀತಿಯ ಮಾರ್ಗದಲ್ಲಿ ನಡೆಸು. ದಿನನಿತ್ಯ ಶುಭದ ಆತ್ಮನು ಸ್ವಾಮಿ ಶುಭಕಾರಿಯಾಗಿದ್ದು ನೀತಿ ಆಶೀರ್ವಾದಗಳ ಬಳಿಗೆ ಅವರನ್ನು ನಡೆಸುವಂತೆ ಸಹಾಯ ಮಾಡು ಸ್ವಾಮಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಕೊಟ್ಟದ ಜವಾಬ್ದಾರಿಕೆಯನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ. ನಮ್ಮನ್ನ ಬಲಪಡಿಸು, ಆಧರಿಸು, ಪರಾಮರ್ಶಿಸು, ಆರೋಗ್ಯದಿಂದ ತಿಳಿಸು. ನೀತಿಯ ಸೇವೆಯಲ್ಲಿ ಇನ್ನಷ್ಟು ಜ್ಞಾನ, ವಿವೇಕ, ತಿಳುವಳಿಕೆ, ಪರಿಶುದ್ಧಾತ್ಮ ದೇವರ ಆಶೀರ್ವಾದಗಳನ್ನು ಕೊಟ್ಟು ಮಾಡುವಂತ ಪ್ರಾರ್ಥನೆಯನ್ನು ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿ ನಿನ್ನ ನಾಮದ ಘನತೆಗಾಗಿ ಸ್ವಾಮಿ ಉಪಯೋಗಿಸು. ಮಹಿಮೆಯನ್ನು ಈ ಎಲ್ಲ ಪ್ರಯಾಸ ಪ್ರಯತ್ನಗಳು ಸ್ವಾಮಿ ನಿನ್ನ ರಾಜ್ಯಕ್ಕಾಗಿ ನೀತ ಆತ್ಮಗಳನ್ನು ಗೆದ್ದು ನಿನ್ನ ಬರೋಣದಲ್ಲಿ ಸ್ವಾಮಿ ನಿನ್ನ ಮುಂದೆ ನಾವು ನೀತಿವಂತರಿಂದ ಎಣಿಸಲ್ಪಟ್ಟು ನಿನ್ನಿಂದ ಮಹಿಮೆಯ ಆಶೀರ್ವಾದಗಳಿಗೆ ಪಾತ್ರ ಆಗುವಂತೆ ಕಾರ್ಯ ಮಾಡಿ. ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವಂತ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಳ್ಳಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ತಲೆವಾಗಿ ಬಂದಿರುವಂತಹ ನಿನ್ನ ಪ್ರಿಯರ ಸಂಗಡ ಈ ವಾಕ್ಯವನ್ನು ಲಾಲಿಸುವಂತಹ ಪ್ರತಿಯೊಬ್ಬ ನಿನ್ನ ಮಗಳ ಸಂಗಡ ಹಾಗೂ ಈ ಭೂಮಿ ಮೇಲೆ ಸ್ವಾಮಿ ನೀತಿಗಾಗಿ ಹಸಿದು ಬಾಯಾರಿದಿರೋ ಪ್ರತಿಯೊಬ್ಬ ಕುಟುಂಬದ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಕೂಡಿ ಬಂದಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ದಿನನಿತ್ಯವೂ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಕರ್ತನು ಮಹಿಮೆ ಹೊಂದುತ್ತಾ ಭೂಮಿಯ ಮೇಲೆ ಆತನ ಮಹಿಮೆಗಾಗಿ ನಮ್ಮನ್ನ ಅನುದಿನವೂ ಪ್ರತಿಪಾಲಿಸುತ್ತಾ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರನ್ನು ಆಶೀರ್ವಾದ ಮಾಡಿ. Thank you, Pastor. Thank you, Odi. Praise the Lord.